ರಾಜ್ಕುಮಾರ್ ಶೆಟ್ಟಿ, ಕೋಶಾಧಿಕಾರಿ ಉಷಾ ರಾಮಚಂದ್ರ, ಲಯನ್ ಮಲ್ಲಿಕಾ ಎಸ್ ಭಂಡಾರಿ ಇವರನ್ನು ಕೂಡ ವೇದಿಕೆಗೆ ಇಬ್ಬರನ್ನು ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಸಂಪುಟ ಕೋಶಾಧಿಕಾರಿ ಲಯನ್ ಬಾಲಕೃಷ್ಣ ಹೆಗ್ಡೆ, ಸಂಪುಟ ಕಾರ್ಯದರ್ಶಿ ಲಯನ್ HR ಚಂದ್ರೇಗೌಡ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಲಯನ್ ಚಂದ್ರಶೇಖರ್, ಎರಡನೇ ಉಪರಾಜ್ಯಪಾಲರು ಲಯನ್ ಗೋವರ್ಧನ ಶೆಟ್ಟಿ, ಒಂದನೇ ಉಪರಾಜ್ಯಪಾಲರು ಲಯನ್ ತಾರನಾಥ್ HM ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಲಯನ್ BM ಭಾರತಿ ಅವರನ್ನು ಕೂಡ ಅತ್ಯಂತ ಇದ್ದಲ್ಲಿ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪದಗ್ರಹಣವನ್ನು ನಡೆಸಿಕೊಡಲಿರುವಂತಹ ಪದಗ್ರಹಣ ಅಧಿಕಾರಿ ಲಯನ್ ಅಂತಾರಾಷ್ಟ್ರೀಯ ವಿಚಾರಗಳ ಮುಖ್ಯ ಸಂಯೋಜಕರು ಲಯನ್ ವೆಂಕಟೇಶ್ ಹೆಬ್ಬಾರ್, ಲಯನ್ ಪ್ರತಿಭಾ ಹೆಬ್ಬಾರ್ ದಂಪತಿಗಳನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇವರನ್ನು ಲಯನ್ ಸತೀಶ್ ಭಂಡಾರಿ ಅವರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅತ್ಯಂತ ಗೌರವದಿಂದ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅವರ ಅಧಿಕಾರ ಮಾಲೆಯನ್ನು ಕೊರಳಿಗೆ ಹಾಕಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು. ಲಯನ್ ಗೀತಾ ಹೆಗ್ಡೆ. ಸಂಪನ್ನಗೊಂಡಂತಹ ವೇದಿಕೆ ಲಯನ್ಸ್ ಕ್ಲಬ್ಬಿನ ಶಿಷ್ಟಾಚಾರದ ಪ್ರಕಾರ ಸಂಪನ್ನಗೊಂಡ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಉಪಾಧ್ಯಕ್ಷರು ಕಾರ್ಯಕ್ರಮದ ಆರಂಭದ ಸೂಚನೆಯನ್ನು ನೀಡಬೇಕಾಗಿ ವಿನಂತಿ. ಸಂಪ್ರದಾಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ಪ್ರಜ್ಞಾ ಭಂಡಾರಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೊಮ್ಮೆ ಬಹಳ ಸಮಯದ ನಂತರ ಲಿಯೋದಿಂದ ಪ್ರಜ್ಞಾ ಭಂಡಾರಿ. This is my prayer to thee, my Lord. Strike, strike at the root of penury in my heart. Give me the strength never to disown the poor or bend my knees before insolent might. Give me the strength to raise my head high above the daily trifles. Give me the strength to surrender my strength, thy will with love. Each one of us will shoulder its responsibilities of a good citizen. His history in written letters of gold inspires us to put in good work for the fair name of our country. We declare our unflinching loyalty to our national flag and maintain that its course shall be our course and that each individuals amongst us shall make genuine efforts to add to its luster and glory and make it fly proudly aloft in the committee of nations. ವಿಶ್ವ ಶಾಂತಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆ. ಲಯನ್ಸ್ ನೀತಿ ಸಂಹಿತೆ. ಲಯನ್ ಮಹೇಶ್ ನಮ್ಮ ಹಿರಿಯ ಸದಸ್ಯರು ಲಯನ್ ಮಹೇಶ್ ಇವರಿಂದ ನೀತಿ ಸಂಹಿತೆ. Code of ethics to show my faith in the worthiness of my vocation by industrious application to the end that I may merit a reputation for quality of service, to seek success and to demand all fair remuneration or profit as my just due, but to accept no profit or success as the price of my own self-respect.
lost because of unfair advantage taken or because of questionable acts on my part. To remember that in building up my business, it is not necessary to tear down another's, to be loyal to my clients or customers and true to myself. Whenever a doubt arises as to the right of or ethics of my position or action towards others, to resolve such doubt against myself. To hold friendship as an end, not a means. To hold that true friendship exists not on account of service performed by one to another, but that true friendship demands nothing but accepts service in the spirit in which it is given. Always to bear in my mind obligation as a citizen to my nation, my state and my community, and to give them my unswearing loyalty in word, act and deed. To give them freely of my time, labor and means. To aid others by giving my sympathy to those in distress, my aid to the weak and my sustenance to the needy. To be careful in my criticism and labor with my praise to build up and not destroy. Thank you. ವಂದನೆಗಳು. ಪಾಠದ ಪ್ರಾರ್ಥನೆಯನ್ನು ಪ್ರಜ್ಞಾ ಭಂಡಾರಿ ಅವರಿಂದ ಕೇಳಿದೆವು. ಪ್ರಾರ್ಥನೆಯೊಂದಿಗೆ ಆರಂಭವಾದಂತಹ ಕಾರ್ಯಕ್ರಮ ಶಿಷ್ಟಾಚಾರವಾಗಿ ಮುಂದುವರಿಯುತ್ತಾ ಇದೆ. ಆತ್ಮೀಯ ಲಯನ್ಸ್ ಬಂಧುಗಳೇ, ಪರಿವರ್ತನೆ ಎನ್ನುವುದು ಜಗದ ನಿಯಮ. ಪ್ರಕೃತಿಯೂ ಸಹ ಕಾಲಕಾಲಕ್ಕೆ ಪರಿವರ್ತನೆಯಾಗಿ ಕಾಲಕಾಲಕ್ಕೆ ಬದಲಾವಣೆಯೊಂದಿಗೆ ತಮ್ಮ ಬೇರೆ ಬೇರೆ ರೀತಿಯ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯ ಪರಿವರ್ತನೆಗಳೊಂದಿಗೆ ಮುಂದುವರಿಯುತ್ತಾರೆ. ಅದೇ ರೀತಿ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ಬಿನಲ್ಲೂ ಕೂಡ ವರುಷದಿಂದ ವರುಷಕ್ಕೆ ಪರಿವರ್ತನೆಗಳು ಆಗುತ್ತಾ ಸಾಗುತ್ತವೆ. ವರ್ಷಕ್ಕೊಮ್ಮೆ ನೂತನ ಪದಾಧಿಕಾರಿಗಳನ್ನು ಅಧಿಕಾರ ಸ್ವೀಕರಿಸುವಂತಹ ಒಂದು ಸಂಭ್ರಮದ ಕಾರ್ಯಕ್ರಮ ನಡೆಯುತ್ತಾ ಇದೆ. ಹೊಸತನವೆನ್ನುವುದು ನಾಳೆಯ ಒಳ್ಳೆಯದಕ್ಕಾಗಿ ಬರಲಿ ಎನ್ನುವಂತಹ ಆಶಯದೊಂದಿಗೆ ಆ ಹೊಸತನ ಎಲ್ಲರಲ್ಲೂ ಹೊಸ ಹುರುಪನ್ನು ತರಲಿ, ಹೊಸ ಹುಮ್ಮಸ್ಸನ್ನು ತರಲಿ ಎನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ಪ್ರಕೃತಿಯು ಬದಲಾದಂತಹ ಕಂಪಿನ ವಾತಾವರಣದಲ್ಲಿ ಈ ಒಂದು ಮಳೆಗಾಲದ ಮಧ್ಯದಲ್ಲಿ ಲಯನ್ಸ್ ಕ್ಲಬ್ಬಿನ ಚಟುವಟಿಕೆಗಳು ಹೊಸದಾಗಿ ಆರಂಭಗೊಳ್ಳುವುದು ವಾಡಿಕೆ. ಅದೇ ರೀತಿ ಛೋಟಮಗಳೂರು ಲಯನ್ಸ್ ಕ್ಲಬ್ಬಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಛೋಟಮಗಳೂರು ಲಯನ್ಸ್ ಕ್ಲಬ್ಬಿನ ಉಪಾಧ್ಯಕ್ಷರು. ನಮ್ಮ ಅಧ್ಯಕ್ಷರಾದ ಅವರು ಕಾರಣಾಂತರಗಳಿಂದ ಬರದಿದ್ದ ಕಾರಣಕ್ಕೆ ನಾನು ಉಪಾಧ್ಯಕ್ಷರಾಗಿ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ. ಅದೇ ರೀತಿ ಈ ದಿನ ನಮ್ಮ ಪದಗ್ರಹಣ ಅಧಿಕಾರಿಯಾಗಿರುವ ವೆಂಕಟೇಶ್ ಹೆಬ್ಬಾರ್ ಸರ್ ನಿಮಗೆ ನಮ್ಮ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಪ್ರತಿಭಾ ಹೆಬ್ಬಾರ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ವಲಯ ಪ್ರಾಂತ್ಯ ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವಲಯ ಅಧ್ಯಕ್ಷರಾದ ಜಸಿಂತಾ ಮೆಂಡೋಸನವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಖಜಾಂಚಿ ಮತ್ತು ಸೆಕ್ರೆಟರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಬಂದಂಥ ಎಲ್ಲರಿಗೂ, ಅಂದರೆ ನಮ್ಮ ಇದು ಕ್ಲಬ್ಬಿನ ವಿವಿಧ ಕ್ಲಬ್ಬಿನ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಬಂದಿರ್ತಾರೆ. ಅವರಿಗೂ ಸಹ ನಮ್ಮ ಕ್ಲಬ್ಬಿನ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಗಣ್ಯರು ಹಾಗೂ ಗ್ರಾಮದ ಗಣ್ಯರು ಹಾಗೂ ಮಹಿಳೆಯರು ಹಾಗೂ ಬಂಧು ಮಿತ್ರರಿಗೂ ಸಹ ನನ್ನ ಸ್ವಾಗತವನ್ನು ಕೋರುತ್ತೇನೆ. ಅವರು ಎನ್ನುವಂತಹ ಒಂದು ಹೆಮ್ಮೆಯೊಂದಿಗೆ ಎಲ್ಲರಿಗೂ ಸ್ವಾಗತದ ಒಂದು ಗೌರವವನ್ನು ನಮ್ಮ ಕಾರ್ಯದರ್ಶಿ ನಿಶಾಂತ್ ಕುಮಾರ್ ಶೆಟ್ಟಿ ಇವರು ನೀಡಬೇಕಾಗಿ ವಿನಂತಿ. ಮೊದಲಿಗೆ ವೆಂಕಟೇಶ್ ಹೆಬ್ಬಾರ್, ಅವರ ಶ್ರೀಮತಿ ಪ್ರತಿಭಾ ಹೆಬ್ಬಾರ್, ಹಾಗೆ ನಮ್ಮ ಪ್ರಾಂತೀಯ ಅಧ್ಯಕ್ಷರು ನಮ್ಮವರೇ ಲಯನ್ ಮಲ್ಲಿಕಾ ಎಸ್ ಭಂಡಾರಿ, ವಲಯ ಅಧ್ಯಕ್ಷರು ಲಯನ್ ಜಸಿಂತಾ ಮೆಂಡೋಸ, ಎಲ್ಲರಿಗೂ ಸ್ವಾಗತ. ಹಾಗೆ ನಮ್ಮ ಕಾರ್ಯದರ್ಶಿ ಕೋಶಾಧಿಕಾರಿ ಅವರಿಗೂ ಕೂಡ ಸ್ವಾಗತ. ಹೊಸ
ಸದಸ್ಯರ ಪರಿಚಯ, ಅವರ ಸೇರ್ಪಡೆಯ ಮುನ್ನ ಅವರನ್ನು ಪರಿಚಯಿಸುವಂತಹ ಒಂದು ಸಂಪ್ರದಾಯ, ಇದನ್ನು ಲಯನ್ ಸತೀಶ್ ಭಂಡಾರಿ ಇವರು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಬ್ಬರು ಹೊಸ ಸದಸ್ಯರು ಸೇರ್ಪಡೆಯಾಗಲಿದ್ದಾರೆ, ಜಗದೀಶ್ ಮತ್ತು ಗ್ರೆಟ್ಟಾ. ಇವರಿಬ್ಬರನ್ನು ಗ್ರೆಟ್ಟಾ ಮೇಬಲ್ ಡಿಸೋಜ ಇವರು 4/5/1969 ಪಿಲಾರ್ನಲ್ಲಿ ಜನಿಸಿದರು. ಇವರ ತಂದೆ ಥೋಮಸ್ ಡಿಸೋಜ, ತಾಯಿ ಜೋಸ್ಟಿನ್ ಡಿಸೋಜ. ಇವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಿಲಾರ್ನಲ್ಲಿ ಮಾಡಿ ಬಳಿಕ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಕಪಿತಾನ್ಯದಲ್ಲಿ ಮಾಡಿರುವರು. ಬಳಿಕ BA, B.Ed ಹಾಗೂ MA ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿರುತ್ತಾರೆ. ಆ ಬಳಿಕ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ಬೇರೆ ಬೇರೆ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಈಗ ಸರ್ಕಾರಿ ಪ್ರಾಥಮಿಕ ಶಾಲೆ ಬಿಲಾರಿನಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ 3 ವರ್ಷ CRP ಆಗಿ ಕೆಲಸ ಮಾಡಿದ ಅನುಭವ. ಇವರಿಗೆ ಶಿಕ್ಷಣ ವೃತ್ತಿಯಲ್ಲಿ 36 ವರ್ಷದ ಅನುಭವವಾಗಿರುತ್ತದೆ. ಇವರು BG ಡಿಸೋಜರನ್ನು ಮದುವೆಯಾಗಿ 2 ಹೆಣ್ಣು ಮಕ್ಕಳನ್ನು ಪಡೆದಿರುತ್ತಾರೆ. ಒಬ್ಬಳು ಮದುವೆಯಾಗಿ ಪತಿ ಜೊತೆ ದುಬೈಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಇನ್ನೊಬ್ಬಳು ಮೆಡಿಕಲ್ ಸೈಕಾಲಜಿ ಕಲಿತು ಹುದ್ದೆಯ ನಿರೀಕ್ಷೆಯಲ್ಲಿದ್ದಾಳೆ. ಇವರಿಗೆ ಸಂಗೀತ ಕೇಳುವುದು ಹಾಗೂ ಹಾಡುವುದು ನೆಚ್ಚಿನ ಹವ್ಯಾಸ. ಇವರನ್ನು ಚೋಟಮ್ಯಾಂಗ್ಳೂರು ಲಯನ್ಸ್ ಕ್ಲಬ್ಬಿಗೆ ಸಂತೋಷದಿಂದ ಆಹ್ವಾನಿಸುತ್ತಿದ್ದೇನೆ. ಅವರು ಈಗ ಸ್ವಲ್ಪ ತಡವಾಗಿ ಬರ್ಬೋದು, ಈಗ ಬರಲಿಲ್ಲ. ಈಗ ಮನೆಯಲ್ಲಿ ಗೆಸ್ಟ್ ಇದ್ದ ಕಾರಣ ಸ್ವಲ್ಪ ತಡವಾಗಿ ಬರ್ತೇನೆ ಹೇಳಿದ್ದಾರೆ. ಬಂದರೆ ಇವತ್ತೇ ಓದು ತಗೊಳ್ತಾರೆ. ಈಗ ಸದಸ್ಯರು ಆದರೆ ಇಬ್ಬರು ಕೂಡ ಅನಿವಾರ್ಯ ಕಾರಣಗಳಿಂದ ತಡವಾಗಿ ಬಂದು ಸೇರಿಕೊಳ್ತೇನೆ ಎನ್ನುವಂತಹ ಭರವಸೆ ನೀಡಿದ್ದಾರೆ. ಆದರೂ ಅವರ ಪರಿಚಯವನ್ನು ಮಾಡಿದ್ದೇವೆ. ಇದೀಗ ನಮ್ಮ ನೂತನ ಕೋಶಾಧಿಕಾರಿ, ಕಾರ್ಯದರ್ಶಿ, ಅಧ್ಯಕ್ಷರ ಪರಿಚಯ. ಮೊದಲಿಗೆ ನಮ್ಮ ನೂತನ ಕೋಶಾಧಿಕಾರಿ ಲಯನ್ ಸತೀಶ್ ಭಂಡಾರಿ ಇವರ. Presiding officer, Lion Bhanumati, chief guest of this evening, Lion PMJF Venkatesh Hebbar, Lion dignitaries on of the dais, Leos and friends. With introduction of the incoming treasurer of Lions Club Chota-Mangalore, a very dynamic and a very popular Lion leader doesn't really need an introduction, but it is a protocol. Let me give a brief introduction of Lion Satish Bhandari, born to respectable Bans family, father Pateliam Gangadhar Bhandari Parara Mundabettu Guttu and mother Kotegaru Guttu Malati Bhandari. Brought up in a very traditional, with all the love and affection, Satish Bhandari completed his primary education in St. Francis Higher Primary School, Ferrara, secondary education in Swami Vivekananda High School, Edapadavu, did his PUC in St. John's PU College, Vijay, and completed his graduation in St. Aloysius College. He is an excellent in curricular and extracurricular activities. He is a very good NCC cadet and participated in multiple camps. He started his business in printing field and also a LIC member for the last 25 years. He joined Lionism in 1997, served the club as a president, 4-time secretary and treasurer, and various posts in club as well as in the district level. Won many awards like President's Excellence Award, Best Lion Presidency Appreciation Award, Governor Special Recognition Award, Best Secretary, Mono Chevron, Silver, Gold, Diamond, Centennial Lion Awards, Golden Treasurer, 25 times Member Key, Supreme Excellence Award, and the most active couple for the Lion District 2 times. A multifaceted personality is involved in various social, educational, and cultural activities. He is a member of Bantara Mathu Sangha, Mangalore, active member of Sarvajanika Ganesha Committee, Mangalore, member of Ullala Valaya Bantara Sangha, Kotekar Ullala Valaya Bantara Sangha, and presently he is the Vice President of Ullala Kotekar Bantara Sangha.
a dedicated lion. Presently, he is married to Mallika Bandari, a very dedicated lion, and presently is the region chairman of our district. Blessed with a daughter, Prajna S. Bandari, past district Leo president, and son, Prasham S. Bandari. Yes, this is our lion, incoming lion, treasurer lion, MJF Satish Bandari. ರವಿವರ್ಮ ಆಳ್ವ ಇದೀಗ ನೂತನ ಕಾರ್ಯದರ್ಶಿ ಲಯನ್ ಕಮಲಾ ಗೌಡ ಇವರ ಪರಿಚಯ ಲಯನ್ ಗೀತಾ ಹೆಗಡೆ. ಪ್ರಪ್ರಥಮವಾಗಿ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಬಂದಂಥರನ್ನು ಎಲ್ಲ ಲಯನ್ಸ್ ಕುಟುಂಬಸ್ಥರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಕಮಲಾ ಗೌಡ ಮೇಡಮ್ ಅವರ ಪರಿಚಯವನ್ನು ಈಗಾಗಲೇ ಹೇಳಲಿಕ್ಕೆ ವೇದಿಕೆ ಬಂದಿದ್ದೀನಿ. ಲಯನ್ ಶ್ರೀಮತಿ ಕಮಲಾ ಗೌಡ ಅವರು ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಅವರ ದಾಂಪತ್ಯ ಜೀವನವನ್ನು ಪೊಲೀಸ್ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಬೆಳ್ಳಿ ಪದಕ ಪಡೆದಂತಹ ನಮ್ಮ ಇದೇ ಉಳ್ಳಾಲ ಸ್ಟೇಷನಲ್ಲಿದ್ದರು ಬಾಲಕೃಷ್ಣ ಗೌಡರು ಅವರ ಧರ್ಮಪತ್ನಿಯಾಗಿ ಸಂಸಾರ ಸಾಗಿಸುತ್ತಾ ಅವರಿಗೆ 2 ಗಂಡು ಮಕ್ಕಳು ಹಾಗೂ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುವ ಸರ್ಕಾರಿ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಮಹಿಳೆ. ಮತ್ತೊಂದು ಏನಂತ ಹೇಳಿದರೆ ಮನಃಶಾಸ್ತ್ರದಲ್ಲೂ ಅವರು ಹಾಗೂ 4 ವಿವಿಧ ಭಾಷೆಗಳಲ್ಲಿ ಪದವಿಯನ್ನು ಪಡೆದಂಥ ಟೀಚರಾಗಿ ಎಲ್ಲರ ಮಕ್ಕಳಿಗೆ ಸ್ಫೂರ್ತಿಯಾಗಿ ಎಲ್ಲರಿಗೂ ಬೇಕಾದವರಾಗಿ ನಮ್ಮ ಈ ಲಯನ್ಸ್ ಕುಟುಂಬಕ್ಕೆ ಸೇರಿರುವುದು ನಮಗೆ ಹೆಮ್ಮೆಯ ವಿಷಯ. ಹಾಗೆ 1976ರಲ್ಲಿ ಸಗ್ರಿನೋಳು ಎಂಬಲ್ಲಿ ಅವರದೇ ಒಂದು ಶಾಲೆಯನ್ನು ಕೊರಗ ಮಕ್ಕಳಿಗಾಗಿ ಸ್ಥಾಪಿಸ್ತಾರೆ. ಅದಕ್ಕೆ ರಾಷ್ಟ್ರಪತಿಯಿಂದ ಅವರಿಗೆ ಚಿನ್ನದ ಪದಕವೂ ಬಂದಿರುತ್ತದೆ. ಮುಖ್ಯವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಅವರು ಮುಂಚೂಣಿಯಲ್ಲಿ ನಿಂತು ಅದಕ್ಕೆ ನ್ಯಾಯ ಒದಗಿಸುವಂತಹ ಒಂದು ಕೆಲಸವನ್ನು ಬರ್ತಾ ಇರುವುದು ನಮಗೆ ಹೆಮ್ಮೆಯ ವಿಷಯ. ಹಾಗೆ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಯಾವುದೇ ಸಂಭಾವನೆಯನ್ನು ಅವರು ತಗೊಳ್ಳುವುದಿಲ್ಲ. ಅದರಲ್ಲೂ ಅವರ ನಿವೃತ್ತಿ ವೇತನದಲ್ಲಿ ಬಂದಂತಹ 3ನೇ 1 ಭಾಗವನ್ನು ಈ ಖರ್ಚು ವೆಚ್ಚಗಳಾಗಿ ಅದನ್ನು ಖರ್ಚು ಮಾಡುತ್ತಾ ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಕಮಲ ಗೌಡರವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸಿಕೊಂಡು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನೂತನ ಅಧ್ಯಕ್ಷರು. ಇವರ ಪರಿಚಯ ಲಯನ್ ಹರಿಣಾಕ್ಷಿ ಇವರ ಪರಿಚಯವನ್ನು ಲಯನ್ ಗೀತಾ ಹೆಗಡೆ. ಲಯನ್ ಹರಿಣಾಕ್ಷಿ ಅವರ ಪರಿಚಯ ಹೇಳಬೇಕು ಅಂತಿಲ್ಲ. ಈ ಮೊದಲೇ ಅಧ್ಯಕ್ಷರಾಗಿ ಸೇವಾ ಕಾರ್ಯಗಳನ್ನು ಮಾಡಿ ಹೆಸರು ಪಡೆದಂಥವರು. ಆದರೆ ಹೇಳಬೇಕಾಗಿ ಬರ್ತದಲ್ಲ, ಆ ಕಾರಣ ಹೇಳ್ತಾ ಇದ್ದೇನೆ. ಲಯನ್ ಹರಿಣಾಕ್ಷಿ ಕೊಲ್ಯ ಶ್ರೀ ಕೆ ತುಕಾರಾಮ್ ಮತ್ತು ಶ್ರೀಮತಿ ಸುನಂದ ದಂಪತಿಗಳ ಶ್ರೇಷ್ಠ ಪುತ್ರಿಯಾಗಿ ಮಂಗಳೂರಿನ ಅತ್ತಾವರದಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣ ಸೇಂಟ್ ಸಿರಿಯನ್ ಮಿಷನ್ ಶಾಲೆ ಜಪ್ಪು, ಪ್ರೌಢ ಶಿಕ್ಷಣ ಸೇಂಟ್ ಜೊರೋಸಾ ಪ್ರೌಢಶಾಲೆ, PUC ಮತ್ತು ಶಿಕ್ಷಕ ವೃತ್ತಿ ಶಿಕ್ಷಣ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಬಳ್ಮಠ. ಪತಿ ದಿವಂಗತ ಎಂ ವಿಶ್ವನಾಥ್. 2 ಗಂಡು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ತಾಯಿಯೊಂದಿಗೆ ನೆಮ್ಮದಿಯ ಜೀವನ ಇವರದು. ತಮ್ಮ 30 ವರ್ಷಗಳ ಶಿಕ್ಷಕ ವೃತ್ತಿಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಉನ್ನತ ಸ್ಥಾನಕ್ಕೆ ಏರಿಸುವಲ್ಲಿ ತಮ್ಮ ವಾಕ್ಚಾತುರ್ಯ, ಧೈರ್ಯ, ಶ್ರದ್ಧೆಗಳನ್ನು ಬಳಸಿಕೊಂಡು ತಮ್ಮ ಸೇವಾರಂಗದಲ್ಲಿ ಉತ್ತುಂಗಕ್ಕೆ ಏರಿದವರು. ಪ್ರಸ್ತುತ ಕೊಲ್ಯದಲ್ಲಿ ನೆಲೆಸಿರುವ ತಾವು ಹಲವಾರು ಸಂಘಟನೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿರುವಿರಿ. ಪ್ರಸ್ತುತ ಲಯನ್ಸ್ ಕ್ಲಬ್ ಚೋಟಾಮಂಗಳೂರಿನ ಅಧ್ಯಕ್ಷರಾಗಿ, ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಮಾಜಿ ಟ್ರಸ್ಟಿಯಾಗಿ, ಕೊಲ್ಯ ಕುಂಬೇಶ್ವರ ಸಹಕಾರಿ ಸಂಘದ ನಿರ್ದೇಶಕಿಯಾಗಿ ಹಾಗೂ ಕುಲಾಲ ಸಂಘ ಕೊಲ್ಯ ಇದರ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು 5 ವರ್ಷಗಳಿಂದ ಲಯನ್ಸ್ ಕ್ಲಬ್ನ ಅವಿರತ ಸೇವೆಗಳನ್ನು ನಡೆಸಿಕೊಂಡು
ಡಿಸ್ಟ್ರಿಕ್ಟ್ನಲ್ಲಿ ಹಲವಾರು ಹುದ್ದೆಗಳನ್ನು ಪಡೆದು ಅದನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವಲ್ಲಿ ಪ್ರವೀಣರಾಗಿರುತ್ತಾರೆ. ಹಾಗೆಯೇ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಈ ವರ್ಷವೂ ಕೂಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಡಿಸ್ಟ್ರಿಕ್ಟ್ನಲ್ಲಿ ಕಲ್ಚರಲ್ ಚೇರ್ಪರ್ಸನ್ ಆಗಿರುತ್ತಾರೆ. ಸರ್ವಶಕ್ತರಾದ ಭಗವಂತನು ತಮ್ಮನ್ನು ಹಾಗೂ ತಮ್ಮ ಕುಟುಂಬವನ್ನು ನಿರಂತರ ಅನುಗ್ರಹಿಸಿ ಆಯುಷ್ಯ ಮತ್ತು ಆರೋಗ್ಯ ನೆಮ್ಮದಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಜೈ ಲಯನೆದ್ದು. ಕಾರ್ಯಕ್ರಮದ ಕೇಂದ್ರ ಬಿಂದುವಿನತ್ತ ಬರ್ತಾ ಇದ್ದೇವೆ. ಇಂದಿನ ಪದಗ್ರಹಣ ಅಧಿಕಾರಿ ನಮ್ಮ ಮುಖ್ಯ ಅತಿಥಿಗಳು ಲಯನ್ ವೆಂಕಟೇಶ್ ಹೆಬ್ಬಾರ್. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಕ್ಲಬ್ಬಿನ ಅತ್ಯಂತ ಹಿರಿಯ ಸದಸ್ಯ, ನಿವೃತ್ತ ಸೇನಾನಿ, ನಿವೃತ್ತ ಬ್ಯಾಂಕ್ ಅಧಿಕಾರಿ, ಪ್ರವೃತ್ತ ನ್ಯಾಯವಾದಿಗಳು ಹಾಗೂ ಸದಾ ಕ್ರಿಯಾಶೀಲರಾಗಿರುವಂತಹ ಲಯನ್ KC ನಾರಾಯಣನ್. Good evening to all those who are present here. Introduction of Lion Venkatesh Hebbar, PMJF D4. My club president, Lion Shashikanti, today's most distinguished guest and installing officer, Lion Venkatesh Hebbar, PMJF D4, and all the dignitaries on the dais, all the lions among the audience and invitees and guests. It is my proud privilege to introduce today's installing officer and my good friend, Lion Venkatesh Hebbar, PMJF D4. Lion Venkatesh Hebbar was born on 12th December 1972 at Bappanadu, Mulki to late Sri Shankar Narayana Hebbar and late Srimati Iratiyamma. He completed his basic education from Mulki and BCom from Mysore University. Lion Venkatesh Hebbar boasts over 2 decades of experience in Lionism. Basically a businessman interested in serving the people, joined the Lionism in the year 2003. He is instrumental in opening the Lions Club of Bappanad and is the charter president of Lions Club Bappanad Inspire. His enthusiasm and inspiration we could see from his charming face and from his glittering eyes. His mustache, like Group Captain Abhinandan, keeps his loyalty and identity as a dedicated lion, but it is not there today. You can't see that. You can see in the photo. There you can see. He has removed it recently. He is a person for whom service is above anything, everything. He is none other than Lion Venkatesh Hebbar. Lionism. Lion Venkatesh Hebbar joined Lions Club Bappanad Inspire in the year 2003. He served as the club's charter president, joint chairperson, club LIC coordinator, LCIF coordinator, DC for Sangama, DC for cultural activities, coordinator for sports, associate club extension chairman, LCIF chief coordinator, Lionshire, and now serving as the global coordinator. He is an aspirant of second VDG post this year. Leadership courses in Lionism. Lion Venkatesh Hebbar has enhanced his leadership skills by becoming a certified RLLI, Regional Leadership Learning Institute for Lions, showcasing his commitment to excellence and continuous growth. In spite of the various district awards he received every year, he also holds the following awards in his kitty. The Ultimate Contributor Award in recognition of the outstanding service and exceptional leadership 2023-24. Be Kind Ambassador Award in recognition of generous contribution towards MJF, PMJF
promotion in 2023-24. Hosted second cabinet meeting in 2023-24. Served 150 ration kits worth rupees 3 lakhs during the pandemic year of Corona in cooperation with the municipality. Donated rupees 1 lakh to Lion Seva Trust, Tejaswini Hospital Dialysis Center, Mangalore. A permanent project of Region Conference, Region 9, Unnati, and yearly contribution of rupees 10,000 to Lion Seva Trust on official visit of every district governor to home club. Providing health insurance, accidental insurance to municipality sweepers and workers worth rupees 18,000 yearly. Lion Venkatesh Hebbar happily married to Pratibha MJF, who is a law graduate and an active lion. The couple have got 2 beautiful girls, Shivani Hebbar and Sadhana Hebbar. The happy family is residing at Mulki near Bappanad Temple. With these few words, I present today's installing officer, Lion Venkatesh Hebbar, PMJF D4, to the gathering. I thank our club president for entrusting the job of introducing today's installing officer. One more message Lion Anil has sent for this today's function. I will read out the message sent by P.V. Anil Kumar. Club Mangalore Highland had sent his best wishes to the incoming office bearers and all members of Lions Club Chota Mangalore for a successful year 2025-26. As Lion P.V. Anil Kumar is the installing officer for Lions Club Rai Siddhakatte today, he is unable to attend this function. He has sent a message to me to inform you of. ಸಂದೇಶವನ್ನು ನಮಗೆ ತೆರೆದಿಟ್ಟಿದ್ದಾರೆ. ವಂದನೆಗಳನ್ನು ಸಲ್ಲಿಸ್ತಾ ಇಬ್ಬರು ನೂತನ ಸದಸ್ಯರ ಸೇರ್ಪಡೆಯ ಪರಿಚಯ ಇದೆ. ಒಂದು ನಿವೃತ್ತ ಅಬಕಾರಿ ಅಧಿಕಾರಿ ಜಗದೀಶ್ ಅವರು ಕೂಡ ತಡವಾಗಿ ಬಂದು ಸೇರ್ತೇನೆ ಎನ್ನುವಂತಹ ಸಂದೇಶವನ್ನು ಕಳಿಸಿದ್ದಾರೆ. ಅವರನ್ನು ಕೂಡ ಮತ್ತೆ ನಿರೀಕ್ಷಿಸುತ್ತಾ ಇದೀಗ ನಮ್ಮ ಇಂದಿನ ಮುಖ್ಯ ಅತಿಥಿಗಳು ಪದಗ್ರಹಣದ ಪದ ಅಧಿಕಾರಿ. ಈಗಾಗಲೇ ನಮ್ಮ ಲಯನ್ ಕೆ ಸಿ ನಾರಾಯಣರು ಹೇಳಿದರು, ಭಾವಚಿತ್ರಕ್ಕೂ ಅಲ್ಲಿ ಕಾಣುವ ಎದುರು ಕಾಣುವ ವ್ಯಕ್ತಿತ್ವಕ್ಕೂ ವ್ಯತ್ಯಾಸ ಇದೆ. ಭಾವಚಿತ್ರದಲ್ಲಿ ಗಂಭೀರ ವದನದ ಹಸನ್ಮುಖಿ ವೆಂಕಟೇಶ್ ಹೆಬ್ಬಾರ್ ಇದ್ದಾರೆ. ನಮ್ಮ ಎದುರಲ್ಲಿ ಮಂದಸ್ಮಿತವಾಗಿರುವ ಗಂಭೀರ ವದನದ ವೆಂಕಟೇಶ್ ಹೆಬ್ಬಾರ್ ಇದ್ದಾರೆ. ಸಭಾಧ್ಯಕ್ಷರು, ಚೋಟಮಂಗಳೂರಿನ ಅಧ್ಯಕ್ಷರಾದ ಮೇಡಮ್ ಶಶಿಕಾಂತಿಯವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದ ಲಯನ್ ಮೇಡಮ್ ಭಾನುಮತಿಯವರು, ಸೆಕ್ರೆಟರಿ ನಿಶಾಂತ್ ಕುಮಾರ್ ಅವರೇ, ಟ್ರೆಜರರ್ ಉಷಾಚಂದ್ರ ಅವರೇ, ವಲಯಾಧ್ಯಕ್ಷರಾದ ಜಸಿಂತ ಮೆಂಡನ್ ಸರ್ ಅವರೇ, ಹಾಗೂ ಸ್ಥಾಪಕ ಸದಸ್ಯರಾದ ಬಾಲಕೃಷ್ಣ ಶೆಟ್ಟಿಯವರೇ, ಹಾಗೂ ಹಿರಿಯ ಸದಸ್ಯರೇ, ಹಾಗೂ ಲಯನ್ಸ್ ಕ್ಲಬ್ ಚೋಟಮಂಗಲ ಸರ್ವ ಸದಸ್ಯರೇ, ಹಾಗೂ ರೀಜನಲ್ ಚೇರ್ಮನ್ ಆದ ಮೇಡಮ್ ಮಲ್ಲಿಕ ಭಂಡಾರಿಯವರೇ, ನನಗೆ ಇವರದು ಭಾರಿ ಆತ್ಮೀಯರು. ಯಾಕಂತೇಳಿದ್ರೆ ನಮಗೆ ಅವರ ಹೆಸರು ಯಾವಾಗಲೂ ಮರೆಯೋದು, ಯಾಕಂತೇಳಿದ್ರೆ ಅಷ್ಟು ಆತ್ಮೀಯರು. ನಾವು ಒಂದು 2 ಟೂರಿಗೆ ಸಮೇತ ಅವರು ನನ್ನನ್ನು ಅಕ್ಕನಾಗಿ ನೋಡಿಕೊಂಡಿದ್ದಾರೆ. ಅವರ ಹೆಸರು ಮರ್ತೇನೆ. ಅಲ್ಲದೆ ಟ್ರೆಜರರಾದ ಉಷಾಚಂದ್ರ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಪ್ರಾಂತ್ಯದ ವಿವಿಧ ಕ್ಲಬ್ಗಳ ಅಧ್ಯಕ್ಷರೇ, ಸದಸ್ಯರೇ, ಹಾಗೂ ಕಂಕನಾಡಿ ಪಟೇಲ್ನ ರವೀಂದ್ರ ಶೆಟ್ಟಿಯವರೇ, ಹಾಗೂ ನಿಕಟಪೂರ್ವ ಟ್ರೆಜರರಾದ ಮಮತಾ ಶೆಟ್ಟಿಯವರೇ, ಪೆರ್ಮನೂರಿನ ಪ್ರಶಾಂತ್ ಅವರೇ ಖಜಾಂಚಿ, ನನ್ನನ್ನು ಇವತ್ತು ಅತ್ಯಂತ ತ್ವರಿತವಾಗಿ, ಯಾಕಂತೇಳಿದ್ರೆ ನಾನು ಇವತ್ತೊಂದು ಬರಬೇಕಾದ್ರೆ ಬ್ಲಾಕ್ನಲ್ಲಿ ಸಿಕ್ಕಿಬಿದ್ದೆ. ಆದರೂ
ನನ್ನನ್ನು ಅತ್ಯುತ್ತಮವಾಗಿ ಕರ್ಕೊಂಡು ಬಂದಿದ್ದಾರೆ ನಮ್ಮ ಕಳೆದ ಬಾರಿಯ ನಿಕಟಪೂರ್ವ ಅಧ್ಯಕ್ಷರಾದ ಶಿವಪ್ರಸಾದ್ ಅವರೇ, ಅಲ್ಲದೆ ಈ ಬಾರಿಯ ಕಲ್ಚರಲ್ ಕೋಆರ್ಡಿನೇಟರ್ ನಮ್ಮ ರಾಜೇಶಣ್ಣ, ಹಾಗೂ ಕಳೆದ ಬಾರಿಯ ಪಂಪೆಲ್ ಕಲ್ಪವೃಕ್ಷದ ನಿಕಟಪೂರ್ವ ಅಧ್ಯಕ್ಷರಾದ ವಾಣಿ ಮೇಡಮ್ ಹಾಗೂ ರಮ್ಯಾ ಮೇಡಮ್ ಅವರೇ, ಹಾಗೂ ಇನ್ನು ಅನೇಕ ಸದಸ್ಯರಿದ್ದೀರಿ, ಯಾರ್ದಾರ ಹೆಸರು ಮರೆತು ಹೋಗಿದ್ರೆ ಕ್ಷಮಿಸಿ ಎಲ್ಲರಿಗೂ. ಹಾಗೂ ನನ್ನನ್ನು ಈ ಸಭೆಗೆ ಅತ್ಯುತ್ತಮವಾಗಿ, ಯಾಕಂತೇಳಿದ್ರೆ ನಾನು 2 ಬಾರಿ ಕ್ಷಮೆ ಕೇಳಬೇಕು. ಯಾಕಂತೇಳಿದ್ರೆ ಇವತ್ತು ನಾನು ಅರ್ಧ ಗಂಟೆ ತಡ ಆಗಿ ಬಂದೆ, ಆದರೆ ಅನಿವಾರ್ಯ ಕಾರಣದಿಂದ, ಯಾಕಂತೇಳಿ ನಾನು ಬ್ಲಾಕಲ್ಲಿ ಸಿಗಿಬಿದ್ದೆ. ಇನ್ನೊಂದು ನಾನು ಕ್ಷಮೆ ಕೇಳಬೇಕು, ಯಾಕಂತೇಳಿದ್ರೆ ನಮ್ಮ ಕೆ ಸಿ ನಾರಾಯಣ ಅವರ ಹತ್ರ. ಅವರು ನನ್ನ ಪರಿಚಯವನ್ನು ಅಷ್ಟು ಉತ್ತಮವಾಗಿ ಹೇಳಿದ್ದಾರೆ. ಯಾಕಂತೇಳಿದ್ರೆ ನನ್ನ ಹತ್ರ ಫೋನ್ ಮಾಡಿ ಕೇಳಿದರು ನಿಮ್ಮ ಪರಿಚಯವನ್ನು ಕಳಿಸಿ ಅಂತೇಳಿ. ಬಟ್ ನನಗೆ ಆ ಪರಿಚಯ ಕಳಿಸಲಿಕ್ಕೆ ನನ್ನ ಬಿಸಿ ಶೆಡ್ಯೂಲ್ ನಾನು ಮರ್ತು ಬಿಟ್ಟೆ. 2-3 ದಿವಸದ ನಂತರ ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ನನಗೆ 2-3 ಡೀಟೇಲ್ ಬೇಕು ಅಂತೇಳಿ. ನಾನು 2-3 ಡೀಟೇಲನ್ನು ಹೇಳಿದೆ, ಆಮೇಲೆ ಆ ಪರಿಚಯವನ್ನು ಕಳಿಸಿದೆ. ಬಟ್ ಆಲ್ರೆಡಿ ಅವರು ಆ ನನ್ನ ಪರಿಚಯವನ್ನು ಕಂಪ್ಲೀಟ್ ಕಲೆಕ್ಷನ್ ಮಾಡಿ ಕಳೆದ 3-4 ವರ್ಷದ ಡೈರೆಕ್ಟ್ರಿಯನ್ನು ಕಲೆಕ್ಟ್ ಮಾಡಿ ಅದನ್ನು ತಯಾರು ಮಾಡಿದ್ದೀರಿ. ನಿಜಕ್ಕೂ ಅಭಿನಂದನೆಗಳು ಸರ್. ಹಾಗೂ ನಮ್ಮ ವಿಟ್ಲ ಸಿಟಿಯ ನಿಕಟಪೂರ್ವ ಅಧ್ಯಕ್ಷರು, ಈ ಬಾರಿಯ ವಲಯ ಅಧ್ಯಕ್ಷರು ವಸಂತ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಲಯನ್ ಬಂಧುಗಳೇ, ನಮಸ್ತೆ. ಅಲ್ಲದೆ ನಮ್ಮ ಲಯನ್ಸ್ ಪ್ರೇಯರನ್ನು ಕಂಠಪಾಠವಾಗಿ ಓದಿದ ಪ್ರಜ್ಞಾ ಭಂಡಾರಿಯವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಪ್ರಪ್ರಥಮವಾಗಿ ನನಗೆ ಇವತ್ತು ಬರಬೇಕಾದ ಮಾಡಿದಂಥ ವೆಲ್ಕಮ್, ಅಷ್ಟು ದೊಡ್ಡ ವೆಲ್ಕಮ್ ಅನ್ನು ಮಾಡಿದ್ದೀರಿ. ನಿಜಕ್ಕೂ ನಾನು ಚಿರಋಣಿಯಾಗಿದ್ದೇನೆ. ಯಾಕಂದರೆ 32 ವರ್ಷಗಳ ಮೊದಲು ಲಯನ್ಸ್ ಕ್ಲಬ್ ಮಂಗಳೂರಿಂದ ಪ್ರವರ್ತಿಸಲ್ಪಟ್ಟ ಈ ಸಂಸ್ಥೆ ಹಿರಿಯ ಸಂಸ್ಥೆ. ಈ ಹಿರಿಯ ಸಂಸ್ಥೆಗೆ ಒಂದು ಇನ್ಸ್ಟಾಲಿಂಗ್ ಆಫೀಸರ್ ಪದಗ್ರಹಣ ಅಧಿಕಾರಿಯಾಗಿ ನನ್ನ ಕರೆದು ಅತ್ಯುತ್ತಮವಾಗಿ ವೆಲ್ಕಮ್ ಮಾಡಿದ್ದೀರಿ. ಅದಕ್ಕೋಸ್ಕರ ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಹಿರಿಯ ಸದಸ್ಯರಿಗೂ ಅಭಿನಂದನೆ. ಅಲ್ಲ, ವಿಶೇಷವಾಗಿ ಮಲ್ಲಿಕಾ ಭಂಡಾರಿ ಅವರು ಹಾಗೂ ನಮ್ಮ ಸತೀಶ್ ಭಂಡಾರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೂರೆಂಟು ವರ್ಷಗಳ ಇತಿಹಾಸವಿರುವ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಸೇವೆ ಹಾಗೂ ಸಾಂಗತ್ಯಕ್ಕೆ ಮುಡಿಪಾಗಿದೆ. ನಮ್ಮ ಮದರ್ ತೆರೇಸಾ ಯಾವಾಗಲೂ ಹೇಳ್ತಾರೆ, ದೊಡ್ಡ ಸೇವೆ ಮಾಡಲಿಕ್ಕೆ ಆಗದಿದ್ದರೂ ಸಣ್ಣ ಸಣ್ಣ ಸೇವೆಯನ್ನು ದೊಡ್ಡ ಮನಸ್ಸಿನಲ್ಲಿ ದೊಡ್ಡ ಪ್ರೀತಿಯಿಂದ ಮಾಡು ಅಂತೇಳಿ. ಹಾಗೆ ನಾವು ದೊಡ್ಡ ದೊಡ್ಡ ಸೇವೆ ಮಾಡಲಿಕ್ಕೆ ಆಗದಿದ್ದರೂ ಸಣ್ಣ ಸಣ್ಣ ಸೇವೆಯನ್ನು ದೊಡ್ಡ ಪ್ರೀತಿಯಿಂದ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೇನೆ. ಇದು ಹೇಳುವಾಗ ನನ್ನ ಪ್ರಾಂತ ಅಧ್ಯಕ್ಷರಾದ ಶಿವಪ್ರಸಾದ್ ಹೆಗ್ಡೆ ಅವರ ಜೀವನದ ಘಟನೆಯನ್ನು ಹೇಳ್ತಾರೆ. ಅದನ್ನೊಂದು ನಿಮ್ಮ ಮುಂದೆ ಹೇಳಲೇಬೇಕು. 5 ವರ್ಷದ ಮೊದಲು ಅವರು ಹೋಗ್ತಿರ್ಬೇಕಾದ್ರೆ, ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಅದರ ಪಕ್ಕದ ರಸ್ತೆಯಲ್ಲಿ ಒಂದು ಗಲಾಟೆ ಆಗ್ತಾ ಇತ್ತು. ಅವರು ಹೋಗಿ ಏನು ಅಂತ ಕೇಳಿದರು. ಆ ಮನೆಯ ಒಬ್ಬ ಹಿರಿಯ ವ್ಯಕ್ತಿಗೆ ಒಬ್ಬ ರಸ್ತೆಯಲ್ಲಿ ಹೋಗುವ ದಾರಿ ಗಲಾಟೆ ಮಾಡ್ತಿದ್ದಾನೆ. ಏನಂತ ಹೇಳಿದ್ರೆ, ನೀನು ನನ್ನ ಮೇಲೆ ಉಗುಳಿದಿ ಅಂತೇಳಿ. ಆಮೇಲೆ ನಮ್ಮ ಶಿವಪ್ರಸಾದ್ ಹೆಗ್ಡೆ ಅವ್ರ ಹತ್ರ ಹೋಗಿ ಕೇಳಿದ್ರು, ಆ ಹಿರಿಯ ವ್ಯಕ್ತಿ ಹತ್ರ ಕೇಳಿದ್ರು, ಏನು ಸರ್ ನಿಮ್ಗೆ ಕಾಣೋದಿಲ್ವಾ, ಒಬ್ಬರ ಮೈ ಮೇಲೆ ಉಗುಳ್ಬೋದಾ? ಅಲ್ಲ, ಅವರು ತುಂಬ ಪ್ರಾಯದವರು, ಅವರ ಕಣ್ಣಲ್ಲಿ ಪೊರೆ ಬಂದು ಅವರಿಗೆ ಕಣ್ಣು ಸರಿಯಲ್ಲಿ ನೋಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದರು, ನನಗೆ ಪೊರೆ ಬಂದಿದೆ, ಅವ್ರು ಬಂದದ್ದು ಗೊತ್ತಾಗಲಿಲ್ಲ, ನನ್ನ ಅಚಾತುರ್ಯದಲ್ಲಿ ಉಗುಳಿದೆ. ಬಟ್ ನಾನು ಅದನ್ನು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, 15 ದಿವಸದಲ್ಲಿ ಅವರಲ್ಲಿ ನಮ್ಮ ಲಯನ್ಸ್ ಕ್ಯಾಂಪ್ ಆಯಿತು. ಕ್ಯಾಂಪಲ್ಲಿ ಅವರನ್ನು ಕರ್ಕೊಂಡೋಗಿ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದರು. ಈಗಲೂ ಅವರು
ಲಯನ್ಸಿನ ಈ ಸೇವೆಯನ್ನು ಅಲ್ಲದೆ ಲಯನ್ಸ್ ಕ್ಲಬ್ ಮೂಡುಬಿದಿರೆ ಈ ಸೇವೆಯನ್ನು ಈಗಲೂ ಸ್ಮರಿಸ್ತಿದ್ದಾರೆ. ಈಗಲೂ ಎಲ್ಲರ ಹತ್ರ ಅವರು ಹೇಳ್ತಾರೆ, ನನಗೆ ಒಂದು ಕಣ್ಣು ದಾನವನ್ನು ಮಾಡಿದಂಥ ಸಂಸ್ಥೆ ಅಂತ ಹೇಳಿದ್ರೆ ಲಯನ್ಸ್ ಸಂಸ್ಥೆ ಅಂತೇಳಿ. ಅದರಿಂದಾಗಿ ನಾವು ಅದರಲ್ಲಿ ಏನು ಹೆಚ್ಚಿನ ಕೆಲಸ ಮಾಡೋದಿಲ್ಲ. ಬಟ್ ಆ ಇಫೆಕ್ಟ್ 30,000 ಸೇವೆಯನ್ನು ಅವರಿಗೆ ಆ ಕಣ್ಣು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದಂಥ ಸೇವೆ ಯಾವಾಗಲೂ ಅವರು 100 ಜನಕ್ಕೆ ಹೇಳ್ತಾ ಬರ್ತಾರೆ. ನಮಗೊಂಥರ ಇಮೇಜ್ ಬಿಲ್ಡಿಂಗು ಆಗ್ತದೆ. ಆ ಥರ ಸೇವೆಗಳನ್ನು ಮಾಡಬಹುದು. ನಮ್ಮ PDG ಧರ್ಮದರ್ಶಿ ಹರಿಕೃಷ್ಣ ಪುನರ್ರವರು ಸಹ ಒಂದು ದುಡ್ಡಿಲ್ಲದೆ ಸೇವೆ ಮಾಡುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಅವರು ಒಂದು 15 ವರ್ಷ ಮೊದಲು ಮುಲ್ಕಿಯಿಂದ ಮಂಗಳೂರಿಗೆ ಬರಬೇಕಾದ್ರೆ ನಮ್ಮ ಕೂಳೂರು ಬ್ರಿಡ್ಜ್ ಹತ್ತಿರ ಒಬ್ಬರು ಬಿದ್ದು ಹೊರಳಾಡ್ತಿದ್ರು. ಏನು ಅಂತೇಳಿ ಅಲ್ಲಿ ಹೋಗಿ ನೋಡುವಾಗ ಅವರಿಗೆ ಅಪಸ್ಮಾರದಿಂದ ಇದಾಗ್ತಾಯಿತ್ತು. ಅವರು ಆಮೇಲೆ ಹೋಗಿ ಇಳಿದು ಗಾಡಿಯನ್ನು ನಿಲ್ಲಿಸಿ ಇಳಿದು ಅವರಿಗೆ ಕೈಯಲ್ಲಿ ಕೀ ಬಂಚನ್ನು ಕೊಟ್ಟು ಸ್ವಲ್ಪ ಹೊತ್ತಿನ ನಂತರ ಸರಿಯಾದ ನಂತರ ಅವರನ್ನು ಕೊಂಡೋಗಿ ವೆನ್ಲಾಕ್ ಆಸ್ಪತ್ರೆಗೆ ಸೇರಿ ಬಂದರು. ಅಂದರೆ ನಮಗೆ ಸೇವೆ ಮಾಡಲಿಕ್ಕೆ ಮನಸ್ಸಿದ್ರೆ ಯಾವ ಥರದ ಸೇವೆ ಮಾಡ್ಬೋದು. ದುಡ್ಡು ಕೊಟ್ಟರೆ ಈಗ ಖರ್ಚು ಮಾಡದೆ ಸೇವೆಯನ್ನು ಮಾಡ್ಬೋದು, ದುಡ್ಡು ಕೊಟ್ಟು ಸೇವೆಯನ್ನು ಮಾಡ್ಬೋದು. ಬಟ್ ಯಾವ ಸೇವೆ ಮಾಡ್ತೇವೋ ಅದಕ್ಕೆ ವೆಯ್ಟೇಜ್ ಬೇಕು, ಅದರಲ್ಲಿ ತೃಪ್ತಿ ಬೇಕು, ನಮಗೆ ಆತ್ಮತೃಪ್ತಿ ಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಇಷ್ಟು ಹೇಳಿ ನಾನು ಪದಗ್ರಹಣವನ್ನು ಮಾಡಲು ನಿರ್ಧರಿಸುತ್ತೇನೆ. ಸೆಕ್ರೆಟರಿ ಸರ್, ಇದು BODಯಲ್ಲಿ ಪಾಸಾಗಿದೆ. ನಿಮ್ಮ ಈ ಲಿಸ್ಟ್ BODಯಲ್ಲಿ ಪಾಸಾಗಿದೆ. ಅನೇಕ ಒಂದು 2-3 ವಿಚಾರವನ್ನು ಹೇಳಲೇಬೇಕು. ನಮ್ಮ ವಿಟ್ಲ ಸಿಟಿಯ ಅಧ್ಯಕ್ಷರಾದ ಮೇಡಮ್ ಸ್ವಾಮಿಯವರು ಬಂದಿದ್ದಾರೆ. ಮಲ್ಲಿಕಾ ಭಂಡಾರಿ ಹಾಗೂ ಸತೀಶ್ ಭಂಡಾರಿ ಅವರು ನಮ್ಮ ಜಿಲ್ಲೆಯ ಯಾವುದೇ ಕಾರ್ಯಕ್ರಮಗಳಾಗಲಿ ಅವರ ಹಾಜರಿದೆ. ಅಲ್ಲದೆ ನಮ್ಮ ಇಲ್ಲಿಯ ಈ ಅನೇಕ ಸದಸ್ಯರು, ನಾನು ಯಾವುದೇ ಸಭೆ ಸಮಾರಂಭಗಳಲ್ಲಿ ನೋಡಲಿ ಅಥವಾ ನಮ್ಮ ಜಿಲ್ಲೆಯ ಕಾರ್ಯಕ್ರಮಗಳಲ್ಲಿ ತಮ್ಮ ಉಪಸ್ಥಿತಿಯನ್ನು ಇರುತ್ತದೆ ಮಾತ್ರ ಅಲ್ಲ, ಅಲ್ಲಿಯ ಕಮಿಟಿಗಳಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಗೀತಾ ಹೆಗ್ಡೆ ಅವರು ಮತ್ತು ನಮಿತಾ ಶ್ಯಾಮ್ ಅವರು ಅನೇಕರು ಹೆಸರು ಹೇಳಿಕೆ ಹೋದರೆ ಇಲ್ಲಿ 40 ಜನರಲ್ಲಿ ಸಾಧಾರಣ 20-25 ಜನ ನಿಮ್ಮ ಇನ್ವಾಲ್ವ್ಮೆಂಟ್ ನಿಮ್ಮ ಜಿಲ್ಲೆಯಲ್ಲಿದೆ. ಯಾಕಂತೇಳಿದ್ರೆ ನೀವೆಲ್ಲ ಹಿರಿಯರು, ನಿಮ್ಮನ್ನು ನೋಡಿ ನಾವೆಲ್ಲ ಕಲಿಬೇಕು. ಯಾಕಂತೇಳಿದ್ರೆ ನಿಮ್ಮಂಥ ಹಿರಿಯರ ಸೇವೆಯನ್ನು ನೋಡಿ ನಾವು ಕಲಿಬೇಕಾದಂಥದ್ದು ಅನೇಕವಿದೆ ಅಂತ ಹೇಳ್ತಾ ಇದ್ದೇನೆ. ಈಗ ನಾನು ಇನ್ಸಲಿಂಗ ಮಾಡಲಿಕ್ಕೆ ಟೇಮರ್ ಅವರನ್ನು ಕರಿತಿದ್ದೇನೆ. ಟೇಮರ್ ಬರಲಿಲ್ಲ. ಟೇಲ್ ಟ್ವಿಸ್ಟರ್, ಟೇಲ್ ಟ್ವಿಸ್ಟರ್, ಪ್ರಕಾಶ್ ಗಟ್ಟಿ, ಟೇಲ್ ಟ್ವಿಸ್ಟರ್ ಪ್ರಕಾಶ್ ಗಟ್ಟಿ ಅವರು. ನೀವು ಈ ಕ್ಲಬ್ಬಿನ ಟೇಲ್ ಟ್ವಿಸ್ಟರ್ ಆಗಿದ್ದೀರಿ. ಟೇಲ್ ಟ್ವಿಸ್ಟರ್ ಅಂತ ಹೇಳಿದ್ರೆ ಭಾಳ ತಿಳಿಸುವುದು ಅಂತೇಳಿ ಅಲ್ಲ. ಟೇಲ್ ಟ್ವಿಸ್ಟರ್ ಅಂತ ಹೇಳಿದ್ರೆ ಯಾವುದೇ ಸಭೆ ಸಮಾರಂಭಗಳಾದ ಕೂಡಲೇ ಏನಾದ್ರು ಚರ್ಚೆಗಳು ಬಂದೇ ಬರ್ತದೆ. ಆ ಚರ್ಚೆಗಳು ಬಂದಾಗ ಅಲ್ಲಿ ತಿಳಿ ಹಾಸ್ಯದ ಮೂಲಕ ಮನೋರಂಜಿಸಿ ಆ ಕಾರ್ಯಕ್ರಮವನ್ನು ಚರ್ಚೆಯನ್ನು ತಿಳಿಗೊಳಿಸಬೇಕು ಒಂದು. ಮತ್ತು ನಿಮ್ಮದೊಂದು ಜವಾಬ್ದಾರಿ ಇದೆ. ಯಾರು ಪಿನ್ ಹಾಕದೆ ಬಂದರು, ಇವತ್ತು ನೀವು ಪಿನ್ ಹಾಕೊಂಡು ಬಂದಿದ್ದೀರಿ, ನಾನು ಹಾಕೊಂಡು ಬರೋದಿದ್ರೆ ಯಾರೇ ಬರಲಿ ಪಿನ್ ಹಾಕದೆ ಬಂದರೆ ಅವರಿಂದ ಒಂದು 10-25 ರೂಪಾಯಿಯನ್ನು ಕಲೆಕ್ಟ್ ಮಾಡಬೇಕು. ಅದು ದಂಡ ಕೊಡುವುದು ಅಂತ ಹೇಳಲ್ಲ, ಆದರೆ ಅವರಿಗೆ ಜವಾಬ್ದಾರಿಯನ್ನು ಹೇಳಿಕೊಡೋದು. ಇನ್ನು ಮುಂದೆ ಅವರು ಪಿನ್ ಹಾಕದೆ ಬರಬಾರ್ದು ಅಂತೇಳಿ ಅವ್ರಿಗೊಂದು ಜವಾಬ್ದಾರಿ ಕೊಡೋದು. ಆ ದುಡ್ಡನ್ನು ನಿಮ್ಮ ಸ್ವಂತಕ್ಕೆ ಉಪಯೋಗಿಸಲಿಕ್ಕೆ ಇಲ್ಲ, ಟ್ರೆಸರರ್ಗೆ ನೀಡಿ ಟ್ರೆಸರರ್ಗೆ ರಸೀದು ಮಾಡಬೇಕು. ಅದು ಕ್ಲಬ್ಬಿನ ಸೇವಾ ಚಟುವಟಿಕೆಗಳಿಗೆ ಉಪಯೋಗ ಆಗಬೇಕು. ಅಷ್ಟನ್ನು ಮಾಡಲಿಕ್ಕೆ ತಯಾರಿದ್ದೀರಾದರೆ ಬಲಗೈಯನ್ನೆತ್ತಿ ಒಪ್ಪಿಸಬೇಕು. ಧನ್ಯವಾದಗಳು. ಕ್ಲಬ್ ಪಿಯರು ವಿದ್ಯಾದರ್ಶಿಸಿ,
ವಿದ್ಯಾಧರ್ ಶೆಟ್ಟಿಯವರೇ, ನಿಮಗೆ ಅರ್ಹವಾಗಿ PR ಇದನ್ನು ಕೊಟ್ಟಿದ್ದೀರಿ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಕೂತ್ಕೊಂಡಿದ್ದಲ್ಲೇ ಒಂದು ನನ್ನ ಬಗ್ಗೆ ಒಂದು ಪ್ರಮೋಟ್ ಮಾಡಿದ್ದೀರಿ. ಈಗ ಮೀಸೆ ಇಲ್ಲದಿದ್ದರೂ ಅದರ ಬಗ್ಗೆ ಪ್ರಮೋಟ್ ಮಾಡಿದ್ದೀರಿ. ನಿಮ್ಮ ಕೆಲಸ ಇಷ್ಟೇ, ನಿಮ್ಮ ಕ್ಲಬ್ ಏನೆಲ್ಲ ಸೇವಾ ಚಟುವಟಿಕೆಗಳನ್ನು ಮಾಡ್ತದೋ ಅದನ್ನು ಪ್ರಮೋಟ್ ಮಾಡುವಂಥದ್ದು. ನಮ್ಮ ಸ್ಥಳೀಯ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರಚಾರವನ್ನು ಮಾಡೋದು. ಅದರಿಂದಾಗಿ ತುಂಬ ಅರ್ಹವಾಗಿ ನಿಮಗೆ PR ಇದನ್ನು ಕೊಟ್ಟಿದ್ದಾರೆ. ನೀವು ಈ ಕೆಲಸವನ್ನು ಜವಾಬ್ದಾರಿತವಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ಬಲಗೈ ಎತ್ತಿ ಧನ್ಯವಾದಗಳು. ಬಾಲಕೃಷ್ಣ ಶೆಟ್ಟಿ. ಬಾಲಕೃಷ್ಣ ಶೆಟ್ಟಿಯವರೇ, ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದ್ರೆ ಇತ್ತೀಚಿನ ಒಂದು 7-8 ವರ್ಷಗಳಲ್ಲಿ ಬಂದಂಥ ಹೊಸ ಹುದ್ದೆ. ಯಾಕಂತೇಳಿದ್ರೆ ನಮ್ಮ ಸೆಕ್ರೆಟರಿ ಅವರು ಸೇವಾ ಚಟುವಟಿಕೆಗಳಲ್ಲಿ ಅಥವಾ ನಮ್ಮ ಡಿಸ್ಟಿಕ್ಕಿಗೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಲ್ಲ ರಿಪೋರ್ಟ್ ಕಳಿಸೋದ್ರಲ್ಲಿ ಬ್ಯುಸಿ ಇರ್ತಾರೆ. ನಮ್ಮ ಮೈ ಪೋರ್ಟಲ್ನಲ್ಲಿ ಆದಷ್ಟು ಅಪ್ಲೋಡ್ ಆಗಬೇಕು. ಅದಕ್ಕೆ ಅವರಿಗೆ ಸ್ವಲ್ಪ ಸಹಕಾರ ಕೊಡಲಿಕ್ಕೋಸ್ಕರ ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಆಗಿ ನೇಮಕ ಮಾಡಿರೋದು. ಈ ಜವಾಬ್ದಾರಿಯನ್ನು ಕೆಲಸವನ್ನು ನೀವು ಮಾಡ್ತಿರೋದಾದರೆ ಬಲಗೈ ಎತ್ತಿ ಒಪ್ಪಿಸುತ್ತೀವಿ. ಧನ್ಯವಾದಗಳು. ಚೇರ್ಪರ್ಸನ್ ಲಕ್ಷ್ಮಣ್ ಶೆಣೆ ಹಾಗೂ ಸರಿತಾ ಮಹೇಶ್. ಕ್ಲಬ್ ಅಂತ ಹೇಳಿದ್ರೆ ನಾವು ಸೇವೆಗೆ, ಲಯನ್ಸ್ ಕ್ಲಬ್ ಅಂತ ಹೇಳಿದ್ರೆ ನಾವು ಸೇವೆಗೆ ಮುಂದೆ ಇರುವವರು. ನಾವು ಆಲ್ರೆಡಿ ಸೇವೆ ಮಾಡೋದ್ರಲ್ಲಿ ಯಾವುದು ಮಾಡಬೇಕು. ಅದಕ್ಕೆ ನಾವು ತಿಂಗಳು ಒಂದು ಪ್ಲ್ಯಾನ್ ಆಫ್ ಆಕ್ಷನ್ ಮಾಡಿಕೊಂಡು ಸೇವಾ ಕಾರ್ಯಕ್ರಮಗಳನ್ನು ಪ್ಲ್ಯಾನ್ ಮಾಡಿ BODಯಲ್ಲಿ ಪಾಸ್ ಮಾಡಿ ಅದನ್ನು ಸೇವೆಯನ್ನು ಪ್ರವರ್ತಿಸಬೇಕು. ಅದಕ್ಕೆ ನೀವು ಬದ್ಧರಿದ್ದೀರಾದರೆ ಬಲಗೈ ಎತ್ತಿ. ಸ್ಪೋರ್ಟ್ಸ್ ಚೇರ್ಪರ್ಸನ್ ಲಯನ್ ಗೀತಾ S ಹೆಗಡೆ ಹಾಗೂ ಲಯನ್ ಗಣೇಶ್ ಕೋಟೆಕಾರ್. ಹಾಗೂ ಕಲ್ಚರಲ್ ಚೇರ್ಪರ್ಸನ್ ಶೋಭಾ ಭಾಸ್ಕರನ್ ಹಾಗೂ ಲಯನ್ ಉಷಾ ರಾಮಚಂದ್ರ. ಕಲ್ಚರಲ್ ಮತ್ತು ಸ್ಪೋರ್ಟ್ಸ್ ನಾವು ಕ್ಲಬ್ ವೈಸು ಮಾಡ್ಬೋದು ಅಥವಾ ನಾವು ಝೋನ್ ವೈಸು ಮಾಡ್ಬೋದು ಅಥವಾ ರೀಜನ್ ವೈಸು ಮಾಡ್ಬೋದು. ಅಲ್ಲದೆ ಜಿಲ್ಲೆಯಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ. ನಮ್ಮ ಕಲ್ಚರ್ ಕೋಆರ್ಡಿನೇಟರ್ ಈಗಾಗಲೇ ಇಲ್ಲಿ ಸಭೆಯಲ್ಲಿದ್ದಾರೆ. ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಜಿಲ್ಲಾ ಮಟ್ಟದಲ್ಲೂ ಮಾಡ್ಬೋದು. ಅದೆಲ್ಲವನ್ನು ನೀವು ಕ್ಲಬ್ಬಿನವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಕಲ್ಚರಲ್ ಪ್ರೋಗ್ರಾಮಿಗೆ ಹಾಗೂ ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋಗೋದಕ್ಕೆ ಬದ್ಧರಿದ್ದೀರಾದರೆ ಬಲಗೈ ಎತ್ತಿ ಪ್ರಮಾಣ. ಮೆಂಬರ್ಶಿಪ್ ಕಮಿಟಿ ಚೇರ್ಮನ್ ಸಂದೀಪ್ ಹೆಗ್ಡೆ. ಸಂದೀಪ್ ಹೆಗ್ಡೆ ಅವರೇ, ನಮ್ಮ ಸೇವೆ ಯಾವಾಗಲೂ ಜಾಸ್ತಿ ಆಗ್ತಾ ಹೋಗಬೇಕು. ಅದಕ್ಕೆ ಹೊಸ ಮೆಂಬರ್ಗಳು ಬರಲೇಬೇಕು. ಒಬ್ಬ ಮೆಂಬರ್ ಬಂದರೆ 2 ಕೈಗಳು ಸೇರ್ತದೆ. ಹಾಗೆ ಸೇವೆಗಳು ನಮ್ಮ ಸೇವೆಗಳು ನಿಂತ ನೀರಾಗಬಾರ್ದು, ಹರಿತಾ ಇರಬೇಕು. ಅದು ಸೇವೆಗಳು ಆಗ್ತಾನೇ ಇರಬೇಕು. ಆ ಸೇವೆ ಮಾಡಬೇಕಾದ್ರೆ ನಮಗೆ ಜನ ಅಗತ್ಯವೇ. ಹೊಸ ಮೆಂಬರ್ ಬೇಕು. ಯಾಕಂದರೆ ಹೊಸ ಯೋಚನೆಗಳು ಬರ್ತದೆ, ಹೊಸ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡುವಂಥ ಯೋಜನೆಗಳು ಸಹ ಬರ್ತದೆ. ಮೆಂಬರ್ ಬೇಕು. ಯಾಕಂದರೆ ಈಗಲ ನಮ್ಮ ಪ್ರಸ್ತುತ ಆರಂಭ ವರ್ಷದಲ್ಲಿ 4315 ಜನ ನಾವು ಮೆಂಬರ್ ಇದ್ದೆವು. ನಮ್ಮ ಕುಡುಪಿ ಅರವಿಂದ್ ಶೆಣೈ ಅವರ ಒಂದು ಏನು ಏಮುಂಟು ಅಂತೇಳಿದ್ರೆ 5000 ಜನ, ಅವರ ಪೀರಿಯಡ್ನಲ್ಲಿ 5000 ಜನವನ್ನು ಲೈನ್ ಮೆಂಬರ್ಗಳನ್ನು ನಮ್ಮ ಜಿಲ್ಲೆಯಿಂದ ಮಾಡಬೇಕು ಅಂತೇಳಿದೆ. ಅದಕ್ಕೆ ಈಗಾಗಲೇ ಹೆಚ್ಚಿನ ಕ್ಲಬ್ಗಳು ಮೆಂಬರ್ಶಿಪ್ಪಿಗೆ ಒತ್ತನ್ನು ಕೊಡ್ತಾ ಇದೆ. ನಿಮ್ಮಲ್ಲಿ ಸಹ ನೀವು ಈಗಾಗಲೇ 2 ಜನ ಮೆಂಬರನ್ನು ಇವತ್ತು ಇಂಡಕ್ಟ್ ಮಾಡ್ತಾ ಇದ್ದೀರಿ. ಅದಲ್ಲದೆ ಅಟ್ಲೀಸ್ಟ್ ಒಂದು 10 ಜನ ಮೆಂಬರನ್ನಾದರೂ ನಿಮ್ಮ ಸಂಸ್ಥೆಗೆ ಸೇರಿಸಿ ಕೆಲಸವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಕೇಳ್ತಾ, ಮಾಡಲಿಕ್ಕೆ ಬದ್ಧರಿದ್ದೀರಾದರೆ ಕೈ ಎತ್ತಿ ಬಲಗೈ ಎತ್ತಿ. LCF ಕೋಆರ್ಡಿನೇಟರ್ ನಮಿತಾ ಶ್ಯಾಮ್. ಮೇಡಮ್, LCFನ ಬಗ್ಗೆ ಹೇಳಬೇಕಾಗಿಲ್ಲ. ಆ್ಯಕ್ಚುಲಿ LCFಗೆ ನಾವು ದೇಣಿಗೆ ಕೊಟ್ಟರೆ $1,000 ದೇಣಿಗೆಯನ್ನು ನೀಡಿದರೆ ನಮಗೆ ಅದು ಖಂಡಿತ ಒಂದಲ್ಲ ಒಂದು ಕಡೆಯಿಂದ ನಮಗೆ ಅದರ ಬೆನಿಫಿಟ್ ಬಂದೇ ಬರ್ತದೆ. ಆದರೆ $1,000 ಕೆಲವರಿಗೆಲ್ಲ ದೊಡ್ಡ ಮೊತ್ತ ಆಗಿರ್ಬೋದು.
$1,000 ದೊಡ್ಡ ಮೊತ್ತ ಆದಾಗ ನಾವು ಈ ಲೈನ್ ಶೇರ್ ಅಂತ ಇದೆ, $10 ಹಿಡಿದು $50, $100, $250 ಆ ಥರ ಕೊಡ್ತಾ ಹೋಗ್ಬೋದು. ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ದಿವಸ MGF ಅಥವಾ PMGF ಆಗ್ಬೋದು, ಆ ಥರವೂ ಮಾಡ್ಬೋದು. ಆದರೆ LCFಗೆ ಆದಷ್ಟು MGF PMGF ಅನ್ನು ಮಾಡಿಕೊಡಬೇಕು ನಿಮ್ಮ ಸಂಸ್ಥೆಯಿಂದ. ಯಾಕಂತೇಳಿದ್ರೆ 33 ವರ್ಷಗಳ ಹಳೆಯ ಕ್ಲಬ್ಬು. MGF PMGFಗೆ ಒತ್ತು ಕೊಡಬೇಕು. ಒಂದು ಸಂಸ್ಥೆಯಿಂದ 5 MGF ಅನ್ನು ಒಂದು ವರ್ಷ ಕೊಟ್ಟರೆ ನಿಮಗೆ 15%, ಅಂದರೆ ಸರಿಸುಮಾರು 72%ನಷ್ಟು 72,000ದಷ್ಟು ಅಮೌಂಟು ನಮ್ಮ ಕ್ಲಬ್ಬಿಗೆ ಹಿಂದೆ ಬರ್ತದೆ. ಅದರಿಂದ ನಾವು ಸೇವಾ ಕಾರ್ಯಕ್ರಮಗಳು ಮಾಡ್ಬೋದು. ನಮಗೆ ಅದು ಕ್ಯಾಶ್ ಆಗಿ ಬರೋದಿಲ್ಲ. ನಾವು ಯಾವುದಾದ್ರು ಪ್ರಾಜೆಕ್ಟ್ ಮಾಡಬೇಕು, ಆ ಪ್ರಾಜೆಕ್ಟಿಗೆ 15% ಅಮೌಂಟು ಹಿಂದೆ ಬರ್ತದೆ ಅಂತ. ಇದನ್ನು MGFಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಬಲಗೈ ಎತ್ತಿ. ಧನ್ಯವಾದಗಳು. ಡೈರೆಕ್ಟರ್ಸ್ ಡಾಕ್ಟರ್ ರವಿವರ್ಮ ಆಳ್ವ, ಮಹೇಶ್ ಕುಮಾರ್, ಮಲ್ಲಿಕಾ ಎಸ್ ಭಂಡಾರಿ, ದಿವಾಕರ್, ಅಡ್ವೊಕೇಟ್ KC ನಾರಾಯಣನ್, ರಾಮಚಂದ್ರ, ಹರೀಶ್ ಉಳ್ಳಾಲ್ ಸೇರಿದ್ದೀರಿ. ನಿಮಗೆ ಹೇಳುವಂಥ ವಿಷಯ ಇಲ್ಲ. ಯಾಕಂತೇಳಿದ್ರೆ ನಿಮಗೆ ಆಲ್ರೆಡಿ ಲಯನ್ಸ್ ಕ್ಲಬ್ನಲ್ಲಿ ಎಲ್ಲ ಮಾಡಬೇಕು, ಯಾವುದೆಲ್ಲ ಮಾಡಬೇಕು ಅಂತ ಗೊತ್ತೇ ಇದೆ. ಆದರೆ ಪ್ರೋಟೋಕಾಲ್ ಪ್ರಕಾರ ನಾನು ಹೇಳಬೇಕು. ಡೈರೆಕ್ಟರ್ಸ್ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರಿಗೆ ಬೆಂಗಾವಲಾಗಿ ನಿಂತು, ಅಧ್ಯಕ್ಷರದೊಂದು ಏನಾದ್ರು ಒಂದು ಐಡಿಯಾಗಳಿರ್ತದೆ, ನಾನು ಈ ಥರ ಸೇವೆಯನ್ನು ಮಾಡಬೇಕು, ಏನಾದ್ರು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅವ್ರದ್ದೊಂದು ಐಡಿಯಾಸ್ ಇರ್ತದೆ, ಅವರಿಗೆ ಗೈಡೆನ್ಸ್ ಮಾಡೋದು ಅಂತ. ಯಾಕಂದರೆ ನೀವು ಗೈಡೆನ್ಸ್ ಮಾಡೇ ಮಾಡ್ತೀರಿ. ಯಾಕಂದರೆ ಎಲ್ಲರೂ ಹಿರಿಯ ಸದಸ್ಯರು, ಒಬ್ರಿಗಿಂತಲೂ ಒಬ್ಬರು ಹಿರಿಯ ಸದಸ್ಯರಿದ್ದೀರಿ. ಇದನ್ನು ಮಾಡೋದಾದರೆ ಬಲಗೈ ಎತ್ತಿ. ಧನ್ಯವಾದಗಳು ಸರ್. ಈಗ ಸಪ್ನಾ ಹರೀಶ್, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಭಾನುಮತಿ NC, ನಿಶಾಂತ್ ಕುಮಾರ್ ಶೆಟ್ಟಿ. ನಿಮಗೆ ಇದು 3 ಜನಕ್ಕೆ, ನಿಮಗೆ 3 ವರ್ಷದ ಟ್ರೈನಿಂಗ್ ಪೀರಿಯಡ್, ನಿಮಗೆ 2 ವರ್ಷದ ಟ್ರೈನಿಂಗ್ ಪೀರಿಯಡ್, ನಿಮಗೆ 1 ವರ್ಷದ ಟ್ರೈನಿಂಗ್ ಪೀರಿಯಡ್. ಯಾಕಂತೇಳಿದ್ರೆ ನೀವು ಅಧ್ಯಕ್ಷರನ್ನು ಹತ್ತಿರದಿಂದ ನೋಡಿಕೊಂಡು ಅವರ ಯಾವ ಸೇವಾ ಕಾರ್ಯಕ್ರಮಗಳು ಯಾವ ಥರ ಮಾಡ್ತಾರೆ ಅಂತೇಳಿ ಹತ್ತಿರದಿಂದ ನೋಡಿಕೊಂಡು, ಮುಂದೆ ನೀವು ಅಧ್ಯಕ್ಷರಾದಾಗ ಅದನ್ನು ನಿಮ್ಮದು ಐಡಿಯಾಸ್ ಏನಾದ್ರು ಚೇಂಜಸ್ ಇದ್ದರೆ ಮಾಡಿಕೊಂಡು ಎಲ್ಲ ಸದಸ್ಯರ ಒಪ್ಪಿಗೆಯನ್ನು ಪಡೆದು ಸೇವಾ ಕಾರ್ಯಕ್ರಮಗಳು ಮಾಡಬೇಕು. ಒಂದು ವೇಳೆ ನಮ್ಮ ಈ ದಿನ ತಾವು ಮಾಡಿದಾಗೆ ಅಧ್ಯಕ್ಷರಿಲ್ಲದ್ರೆ ಉಪಾಧ್ಯಕ್ಷರಾಗಿ ನೀವು ಚಾರ್ಜ್ ತಗೊಳ್ಬೇಕು. ಆಲ್ರೆಡಿ ಇವತ್ತು ನೀವು ಅದನ್ನು ಮಾಡಿದ್ದೀರಿ. ಒಂದು ವೇಳೆ ಪ್ರಥಮ ಉಪಾಧ್ಯಕ್ಷರಿಲ್ಲದೆ ದ್ವಿತೀಯ ಉಪಾಧ್ಯಕ್ಷರು, ದ್ವಿತೀಯ ಉಪಾಧ್ಯಕ್ಷರಿಲ್ಲದೆ ತೃತೀಯ ಉಪಾಧ್ಯಕ್ಷರು, ಯಾರಾದ್ರೊಬ್ಬರು ಚೇರ್ ಮಾಡಬೇಕು. ಆ ಚೇರ್ ಮಾಡಲಿಕ್ಕೆ ಮಾಡಿ ಇದನ್ನೆಲ್ಲ ಕಳಿಸ್ಕೊಳ್ಳಿಕ್ಕೆ ಬದ್ಧರಿದ್ದೀರಾದರೆ ಬಲಗೈನ ಪ್ರಮಾಣ. ಧನ್ಯವಾದಗಳು. ಟ್ರೆಸರರ್ ಸತೀಶ್ ಭಂಡಾರಿ, ಜಾಯಿಂಟ್ ಟ್ರೆಸರರ್ ವೇಣುಗೋಪಾಲ್ M. ಟ್ರೆಸರರ್ ನೀವು ಸಹ ಇದೇ ರೀತಿ ನಿಮಗೆ ಹೇಳೋಷ್ಟಿಲ್ಲ, ಆದರೆ ಪ್ರೋಟೋಕಾಲ್ ಪ್ರಕಾರ ನಾನು ಹೇಳಲೇಬೇಕು. ಯಾವುದೇ ಸಂಸ್ಥೆ ಒಳ್ಳೆಯದಾಗೋದಿದ್ರು ಹಾಳಾಗೋದಿದ್ರು ದುಡ್ಡಿನ ವಿಚಾರದಲ್ಲಿ ಮಾತ್ರ. ಯಾವುದೇ ಸಂಸ್ಥೆಗೆ ಟ್ರಾನ್ಸ್ಪರೆನ್ಸಿ ಬೇಕು. ಯಾವುದೇ ಖರ್ಚುಗಳನ್ನು ಟ್ರಾನ್ಸ್ಪರೆನ್ಸಿಯಾಗಿ ಮಾಡಿ ಅದನ್ನು ಅಡ್ಮಿನಿಸ್ಟ್ರೇಷನ್ ಮತ್ತು ಸರ್ವಿಸ್ ಅಂತೇಳಿ ಬೇರೆ ಬೇರೆ 2 ಅಕೌಂಟನ್ನು ಓಪನ್ ಮಾಡಿ ಅಕೌಂಟನ್ನು ಮಾಡಬೇಕು. ಅದು ಆಲ್ರೆಡಿ ನಿಮ್ಮ ಕ್ಲಬ್ಬಲ್ಲಿದೆ. ಯಾಕಂದರೆ 30-35 ವರ್ಷದ ಕ್ಲಬ್ಬು, ಹಿರಿಯ ಕ್ಲಬ್ಬು. ಅಡ್ಮಿನಿಸ್ಟ್ರೇಷನ್ ಮತ್ತು ಸರ್ವಿಸ್ ಅಕೌಂಟಿಗೆ ಹಾಕಿ. ಆದರೆ ಸರ್ವಿಸಿಗೆ ಅಡ್ಮಿನಿಸ್ಟ್ರೇಷನ್ನ ದುಡ್ಡನ್ನು ಸರ್ವಿಸಿಗೆ ಉಪಯೋಗ ಮಾಡಬಾರ್ದು. ಸರ್ವಿಸ್ನ ಇದನ್ನು ಅಡ್ಮಿನಿಸ್ಟ್ರೇಷನ್ಗೆ ಹಾಕಬಾರ್ದು. ಅದು ಆ ಥರವೇ ಇರಬೇಕು. ಅದು ಟ್ರಾನ್ಸ್ಪರೆನ್ಸಿಯಾಗಿ ಮಾಡ್ಕೊಂಡು ಹೋಗಬೇಕು. ಅದು ಮಾಡೋದಿದ್ದರೆ ಬದ್ಧರಾಗಿದ್ದರೆ ಬಲಗೈನೆತ್ತಿ ಪ್ರಮಾಣ ಮಾಡಿ. ಬಲಗೈನೆತ್ತಿ. ಸೆಕ್ರೆಟರಿ ಕಮಲಾ ಗೌಡ, ಜಾಯಿಂಟ್ ಸೆಕ್ರೆಟರಿ ಲಿಯೋ ಲಯನ್ ಪ್ರಜ್ಞಾ S. ಭಂಡಾರಿ. ನಿಮ್ಮ ಕೆಲಸ ಅಂತ ಹೇಳಿದ್ರೆ ಸೆಕ್ರೆಟರಿ ಅವರು ಮತ್ತು ಜಾಯಿಂಟ್ ಸೆಕ್ರೆಟರಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಗೋಸ್ಕರ ಸೆಕ್ರೆಟರಿ ಅವರಾಗಿರೋದು, ಜಾಯಿಂಟ್ ಸೆಕ್ರೆಟರಿ ಇರೋದು. ಡಿಸ್ಟಿಕ್ಕಿಗೆ ಮತ್ತು ಕ್ಲಬ್ಬಿಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವೊಂದು ಕೊಂಡಿದ್ದ ಹಾಗೆ.
ನಿಮ್ಮ ರಿಪೋರ್ಟ್ಗಳನ್ನೆಲ್ಲ ಅಪ್ಡೇಟ್ ಆಗಿ ಡಿಸ್ಟ್ರಿಕ್ಟಿಗೂ ಕಳಿಸಬೇಕು, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕಳಿಸಬೇಕು, ಮೈ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇದನ್ನೆಲ್ಲ ಮಾಡೋದಲ್ಲದೆ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದನ್ನು ಪ್ಲ್ಯಾನ್ ಮಾಡೋದು, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಅದನ್ನು ನಿಮ್ಮ ಅಧ್ಯಕ್ಷರಿಗೆ ಹೇಳೋದು, ಅಧ್ಯಕ್ಷರ ಹತ್ರ ಈ ಥರ ಕಾರ್ಯಕ್ರಮ ಮಾಡುವ ಅಂತೇಳಿ ಹೇಳೋದು. ಮಾಡಲಿಕ್ಕೆ ಬದ್ಧರಾಗಿದ್ದರೆ ಬಲಕೈಯನ್ನೆತ್ತಿ ಪ್ರಮಾಣ ಮಾಡಿ. ಈಗ ಅಧ್ಯಕ್ಷರು ಅರಿನಾಕ್ಷಿ ಕೊಲ್ಯ. ಮೇಡಮ್, ನೀವು ಈಗಾಗಲೇ ಅಧ್ಯಕ್ಷರಾಗಿದ್ದೀರಿ. ಆದ್ದರಿಂದಾಗಿ ಅಧ್ಯಕ್ಷರ ಬಗ್ಗೆ ಏನೆಲ್ಲ ಮಾಡಬೇಕಂತ ಹೇಳಬೇಕಾಗಿಲ್ಲ. ಅದಲ್ಲದೆ ನೀವು ಪ್ರವೃತ್ತಿಯಲ್ಲಿ ಟೀಚರ್, ಈಗಾಗಲೇ ಅಧ್ಯಕ್ಷರಾಗಿದ್ದೀರಿ, ಪ್ರವೃತ್ತಿಯಲ್ಲಿ ಟೀಚರ್ಸ್ ಆಗಿದ್ದೀರಿ. ಅದರಿಂದಾಗಿ ನಿಮಗೆ ಹೆಚ್ಚಿನ ವಿಷಯ ಎಲ್ಲ ಗೊತ್ತಿದೆ. ಅದು ಪ್ರೋಟೋಕಾಲ್ ಪ್ರಕಾರ ನೀವು ಕ್ಲಬ್ಬನ್ನು ಅತ್ಯುತ್ತಮವಾಗಿ ನಡೆಸಬೇಕು. ಎಲ್ಲ ಸರ್ವ ಸದಸ್ಯರ ಒಪ್ಪಿಗೆಯನ್ನು ತಗೊಂಡುಕೊಂಡು ಎಲ್ಲರೂ ಒಂದಾಗಿ, ಯಾಕಂದರೆ ಲೀಡರ್ಶಿಪ್ ನೀವು ಮಾಡ್ತೀರಿ. ಯಾಕಂದರೆ ನೀವು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿದ್ದೀರಿ. ಇದನ್ನು ಮಾಡುವುದಾದರೆ ಬಲಗೈಯನ್ನೆತ್ತಿ ಪ್ರಮಾಣ ಮಾಡಿ. PP ಅವರು ಇಲ್ಲ. ಈ ಮುಖಾಂತರ ಮೇಡಮ್ ಅರಿನಾಕ್ಷಿ ಕೊಲ್ಯರವರ ತಂಡವನ್ನು ಪದಗ್ರಹಣಗೊಳಿಸಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಸರರ್ ವೇದಿಕೆ ಮೇಲೆ ಬನ್ನಿ. ಸ್ಥಾಪಕ ಸದಸ್ಯರಾದ BB ಶೆಟ್ಟಿ ಅವರು ವೇದಿಕೆ ಮೇಲೆ ಬನ್ನಿ. ಮತ್ತು ಹಿರಿಯ ಸದಸ್ಯರುಗಳಾದ ಬಾಲಕೃಷ್ಣ ಸರ್, ವಿದ್ಯಾಧರ್ ಸರ್, ಮತ್ತು ನಿಜವಾಗಿ ಇದು ಬಲವಾದ ಗೋಗಲ್, ಯಾಕಂತೇಳಿದ್ರೆ ಇದು ಭಾರಿ ಬಲವಾಗಿದೆ. ಮೇಡಮ್, ಇದು ನಿಮ್ಮ ಅಧಿಕಾರದ ಸಂಕೇತ. ಇದನ್ನು ಯಾರು ಉಪಯೋಗಿಸಬೇಕಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಆದರೂ ಯಾವುದೇ ಥರ ಮೀಟಿಂಗ್ ನಡೆಯುವಾಗ ಯಾವುದೇ ಥರ ಮಿಡ್ಲಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದರೆ ಇದನ್ನು ನ್ಯಾಯಯುತವಾಗಿ ಉಪಯೋಗಿಸಿ. ಯಾಕಂತೇಳಿದ್ರೆ ಇದು ನಮ್ಮ ಕ್ಲಬ್ಬಿನ ಘನತೆಯದ್ದು ಸಂಕೇತ ಅಂತ ಹೇಳುತ್ತಾ ಇದನ್ನು ನಿಮಗೆ ಹಸ್ತಾಂತರಿಸ್ತೀನಿ.
ಈ ಕ್ಲಬ್ಬಿಗೆ ಪದಗ್ರಹಣಾಧಿಕಾರಿಯಾಗಿ ಕರೆದಿದ್ದಕ್ಕಾಗಿ ಮಗದೊಮ್ಮೆ ತಮ್ಮೆಲ್ಲ ಸರ್ವ ಸದಸ್ಯರಿಗೂ ಕರಮುಗಿದು ಧನ್ಯವಾದಗಳು ಹೇಳುತ್ತಾ ಈ ಅವಕಾಶಕ್ಕಾಗಿ, ಯಾಕಂದರೆ ಇದು ನನ್ನ ಪ್ರಥಮ ಪದಗ್ರಹಣ. ಇದು ಹೇಗಾಗಿದೆ ಗೊತ್ತಿಲ್ಲ, ಯಾಕಂದೇಳಿದ್ರೆ ನನ್ನಿಂದ ತಪ್ಪುಗಳಾಗಿರ್ಬೋದು. ಯಾಕಂದರೆ ಹಿರಿಯ ಸದಸ್ಯರು ನೀವು ಅದನ್ನು ಕ್ಷಮಿಸ್ತೀರಿ ಅಂತೇಳಿ ಭಾವನೆ ನನಗೆ ಖಂಡಿತ ಇದೆ. ಯಾಕಂದೇಳಿದ್ರೆ ಮಕ್ಕಳು ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದುವುದು ನಿಮ್ಮೆಲ್ಲರ ಅದು ಆಶೀರ್ವಾದ ಅಂತ ಹೇಳ್ತೇನೆ. ಅದು ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳುತ್ತಾ ಅಲ್ಲಿ ಸದಾ ನೆನಪಿರ್ತದೆ ಎನ್ನುವ ಮಾತುಗಳ ಮೂಲಕವಾಗಿ ಪದಗ್ರಹಣವನ್ನು ನಡೆಸಿಕೊಟ್ಟಂತಹ ಲಯನ್ ವೆಂಕಟೇಶ್ ಹೆಬ್ಬಾರ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಕಾರ್ಯದರ್ಶಿ ಹಾಗೂ ಟ್ರೆಸರರ್ ಅವರಿಗೆ ಸರ್ವಿಸ್ ಜಾಕೆಟನ್ನು ನೀಡ್ತಾ ಇದ್ದೇನೆ. ಯಾಕಂತೇಳಿದ್ರೆ ಸೇವೆ, ನಾವು ಏನಿದ್ರು ಸೇವೆ ಮಾಡಬೇಕು, ಆ ಸೇವೆಗೋಸ್ಕರ ಒಂದು ಸೇವಾ ಜಾಕೆಟ್ಗಳನ್ನು ಇದು ಪದಗ್ರಹಣ ನಡೆಸಿದ ನೆನಪಿಗಾಗಿ ಒಂದು ಸೇವೆಯ ಈ ಒಂದು ಪದಗ್ರಹಣದ ನೆನಪು ನಿತ್ಯ ನೂತನವಾಗಿ ನಮ್ಮಲ್ಲಿರ್ತದೆ ಎನ್ನುವಂತಹ ಮಾತುಗಳೊಂದಿಗೆ ಇದೀಗ ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರ ದಂಡವನ್ನು ಸ್ವೀಕರಿಸಿದಂತಹ ಲಯನ್ ಹರಿಣಾಕ್ಷಿ ಹಾಗೂ ಅವರ ಕಾರ್ಯದರ್ಶಿ, ಕೋಶಾಧಿಕಾರಿಗಳು ಮತ್ತು ನಮ್ಮೆಲ್ಲ ಲಯನ್ಸ್ ಕ್ಲಬ್ಬಿನ ಸದಸ್ಯರು, ಛೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಸದಸ್ಯರು ದೀಪ ಬೆಳಗಿಸುವಿಕೆಯಾಗಿ ಬರಬೇಕಾಗಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಎರಡನೆಯ ಅವಧಿಯ ಅಧಿಕಾರ ಹಿಂದೊಮ್ಮೆ ಅವರ ಅಧ್ಯಕ್ಷರಾಗಿದ್ದರು. ಅವರಿಂದ ಛೋಟಮಂಗಳೂರು ಲಯನ್ಸ್ ಕ್ಲಬ್ಬಿಗೆ ಮತ್ತಷ್ಟು ಸೇವಾ ಚಟುವಟಿಕೆಗಳು ನಿತ್ಯವೂ ಆಗಲಿ, ಅದರಿಂದ ನಮ್ಮ ಜಿಲ್ಲಾ ಸಂಪುಟಕ್ಕೆ ಮತ್ತಷ್ಟು ಹೆಸರು ಬರಬರಲಿ, ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ಬಿಗೆ ನಮ್ಮ ಕೊಡುಗೆಗಳು ಇರಲಿ ಎನ್ನುವಂತಹ ಹಾರೈಕೆಯು ಹರಿಣಾಕ್ಷಿ ಕೊಲ್ಯ ಇವರಿಂದ ಅಧಿಕಾರ ಸ್ವೀಕಾರದ ಮಾತುಗಳು. ಒಂಬತ್ತು ಮಾಗಣೆಯ ಶ್ರೀ ಸೋಮನಾಥ ದೇವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಹಸುವಿಗೆ ಕರು ಚಂದ, ನವಿಲಿಗೆ ನರ್ತನ ಚಂದ, ತಾಯಿಗೆ ಮಗು ಚಂದ, ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಎಲ್ಲ ಲಯನ್ಸ್ ಬಂಧುಗಳು ಈ ಸಭೆಗೆ ಚಂದವೋ ಚಂದ ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಪದಗ್ರಹಣ ಅಧಿಕಾರಿಯಾಗಿ ಆಗಮಿಸಿದಂತಹ ಲಯನ್ ವೆಂಕಟೇಶ್ ಹೆಬ್ಬಾರ್ ಹಾಗೂ ಅವರ ಶ್ರೀಮತಿಯವರು ಪ್ರತಿಮಾ ಹೆಬ್ಬಾರ್ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯ ಲಯನ್ಸ್ ಬಂಧುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಲಯನ್ಸ್ ಬಂಧುಗಳಿಗೆ ವಂದನೆಗಳು. ಮೊದಲಿಗೆ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಂತಹ ನಮ್ಮ ಲಯನ್ ವೆಂಕಟೇಶ ಹೆಬ್ಬಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು 20-21ನೇ ಸಾಲಿನಲ್ಲಿ ಕ್ಲಬ್ಬಿಗೆ ಸೇರಿದ 2-3 ತಿಂಗಳಲ್ಲೇ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಆವಾಗ ನನಗೆ ಏನು ಗೊತ್ತಿರಲಿಲ್ಲ, ಇದರ ಬಗ್ಗೆ ಮಾಹಿತಿ ಏನೂ ಇರಲಿಲ್ಲ.
ರಿಟೈರ್ಡ್ ಆದ ತಕ್ಷಣ ನನ್ನನ್ನು ಈ ಕ್ಲಬ್ಬಿಗೆ ಒಂದು ಮಲ್ಲಿಕಾ ಭಂಡಾರಿ ಅವರು ಸೇರಿಸಿ ಬಿಟ್ಟರು. ಆದರೂ ಕಷ್ಟಪಟ್ಟು ಎಲ್ಲರ ಒಂದು ಪ್ರೀತಿ, ವಿಶ್ವಾಸ ಮತ್ತು ಸಹಕಾರದಿಂದ ಆ ಒಂದು ವರ್ಷವನ್ನು ನಾನು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟೆ. ಅದಲ್ಲದೆ ಕೊರೋನಾ ಇತ್ತು ಆ ಸಮಯದಲ್ಲಿ. ಆದರೂ ನಾವು ಧೃತಿಗೆಡದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಅನೇಕ ಬಹುಮಾನಗಳನ್ನು ಕೂಡ ಪಡೆದಿದ್ದೆವು. ನಮ್ಮ ಕ್ಲಬ್ ಅನೇಕ ಬಹುಮಾನಗಳನ್ನು ಪಡೆದಿತ್ತು. ನಮ್ಮ ಲಯನ್ಸ್ ಕ್ಲಬ್ಬು ಚೋಟ ಆದರೂ ಅದರ ಕ್ಲಬ್ಬಿನ ನಮ್ಮ ಬಂಧುಗಳ ಮನಸ್ಸು ಬಡ ಇರ್ತದೆ. ಆದ ಕಾರಣ ನನಗೆ ಆ ಒಂದು ಅಧ್ಯಕ್ಷಗಿರಿಯನ್ನು ಮಾಡಲಿಕ್ಕೆ ಬಹಳ ಸುಲಭ ಆಯಿತು. ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಬಂದಿದ್ದೇನೆ, ಆದರೂ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಈ ಸಲ ನಾನು ಅಧ್ಯಕ್ಷ ಪದವಿಯನ್ನು ಗಳಿಸಿದ್ದೇನೆ. ಎಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ ಈ ಕ್ಲಬ್ಬನ್ನು ಮುನ್ನಡೆಯುವಂತೆ ಶ್ರಮಿಸ್ತೇನೆ ಅಂತ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಇದರ ಮುಖ್ಯ ಉದ್ದೇಶ ಸೇವೆ ಮತ್ತು ಮೆಂಬರ್ಶಿಪ್. ಸೇವೆ ಹೇಳಿದರೆ, ನಾವೀಗ ಲಯನ್ಸಿಗೆ ಸೇರಿದ ಮೇಲೆ ನಮ್ಮಿಂದ ಸಣ್ಣ ಪುಟ್ಟ ಈಗ ನಾವು ಕೊಡುವಂಥ ಡ್ಯೂಸ್ ಇರ್ಬೋದು, ಅದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವಾ ರೂಪದಲ್ಲಿ ಎಷ್ಟೋ ಬಡ ಜನರಿಗೆ, ದೀನ ದಲಿತರಿಗೆ, ಎಲ್ಲರಿಗೂ ಅಶಕ್ತರಿಗೆ ಉಪಯೋಗ ಆಗ್ತದೆ. ಅದುವೇ ನಮಗೆ ನೆಮ್ಮದಿ. ನಮ್ಮಿಂದ ಇಷ್ಟು ಆದರೂ ನಮಗೆ ಮಾಡಲಿಕ್ಕೆ ಆಯ್ತಲ್ಲ ಅಂತ. ಸೇವೆ ಅಂತ ಹೇಳುವಾಗ ನನಗೊಂದು ಓದಿದ ಒಂದು ಸಣ್ಣ ಕತೆ ನೆನಪಾಗ್ತದೆ. ಒಂದ್ಸಲ ಹಾಲು ದೇವರ ಹತ್ರ ಪ್ರಾರ್ಥಿಸ್ತದಂತೆ, ದೇವರೇ ನನ್ನನ್ನು ಹಾಲಾಗಿಯೇ ಇರುವಂತೆ ಮಾಡು, ಈ ಮನುಷ್ಯರು ನನ್ನನ್ನು ಹುಳಿ ಹಿಂಡಿ ನನ್ನನ್ನು ಹಾಳು ಮಾಡ್ತಾ ಇದ್ದಾರೆ, ಆದ್ದರಿಂದ ನನ್ನನ್ನು ಹಾಳು ಮಾಡು ಅಂತ ದೇವರ ಹತ್ರ ಬೇಡಿಕೊಳ್ತದಂತೆ. ಆಗ ದೇವರು ಹೇಳ್ತಾರಂತೆ, ಎಲೆ ಹಾಲೆ, ಒಂದು ನಿಮಿಷ, ಸ್ವಲ್ಪ ನಾನು ಹೇಳೋದನ್ನು ಕೇಳು. ನೀನು ಹಾಲಾಗಿ ಇದ್ದರೆ 1 ದಿನ ಬದುಕ್ತಿ. ಅದೇ ಹಾಲಿಗೆ ಹೆಪ್ಪಾಕಿದರೆ 2 ದಿವಸ ಬದುಕ್ತಿ. ಅದೇ ಹಾಲು ಹೆಪ್ಪನ್ನು ಮೊಸರು ಮಾಡಿದರೆ 3 ದಿವಸ ಬದುಕ್ತಿ. ಅದೇ ಮೊಸರನ್ನು ಕಡ್ದು ಮಜ್ಜಿಗೆಯನ್ನಾಗಿಸಿ ಬೆಣ್ಣೆಯನ್ನಾಗಿ ಮಾಡಿದರೆ 1 ವಾರ ಬದುಕುತ್ತೆ. ಅದೇ ಬೆಣ್ಣೆಯನ್ನು ಕಾಯಿಸಿ ಸ್ವಲ್ಪ ವೀಳ್ಯದೆಲೆಯನ್ನು ಹಾಕಿ ಕಾಯಿಸಿ ತುಪ್ಪ ಮಾಡಿದರೆ ಅದನ್ನು ನೀನು ನನಗೆ ದೀಪ ಹಚ್ಚಿ ನನಗೆ ಬೆಳಕಾಗ್ತಿ. ಆದ್ದರಿಂದ ನೀನು 1 ದಿನ ಹಾಲಾಗಿಯೇ ಸಾಯ್ತೀಯಾ ಅಥವಾ ದೇವರ ದೀಪವಾಗಿ ಬೆಳಕನ್ನು ಕೊಡ್ತೀಯಾ ಅಂತ ದೇವರು ಕೇಳ್ತಾರಂತೆ. ಆಗ ಈಕೆ ಹಾಲಿಗೆ ಬಹಳ ನಾಚಿಕೆ ಆಗ್ತದಂತೆ. ನಾನು ಹೀಗೆ ಮಾಡಬಾರ್ದಿತ್ತು, ಸೇವೆಯೇ ಮುಖ್ಯ, ದೇವರ ಸೇವೆ ಮಾಡೋದು ಹೇಳಿದರೆ ಅದುವೇ ಮುಖ್ಯ ಅಂತ ಅದಕ್ಕೆ ತುಂಬ ನಾಚಿಕೆ ಆಯಿತು. ಹಾಗೆಯೇ ಬಂಧುಗಳೇ, ನಾವು ಕೂಡ ಈ ನಮ್ಮ ಒಂದು ಜೀವನದಲ್ಲಿ ನಮ್ಮಿಂದ ದೊಡ್ಡ ಮಟ್ಟದಲ್ಲಿ ನಮ್ಮಿಂದ ಸೇವೆ ಮಾಡಲಿಕ್ಕೆ ಆಗದಿದ್ದರೂ ಚಿಕ್ಕ ಮಟ್ಟದಲ್ಲಿ ಸಣ್ಣ ಸೇವೆಗಳನ್ನು ಮಾಡಿ ನೊಂದವರ ಬಾಳಿಗೆ ಬೆಳಕಾಗೋಣ ಅಂತ ಹೇಳುತ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ಚೋಟಮಂಗಳೂರು, ಇದರ ಸೇವಾ ಚಟುವಟಿಕೆಗಳು, ಇದರ ವಿವರವನ್ನು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ರೆಸ್ಪೆಕ್ಟೆಡ್ ಪ್ರಿಸೈಡಿಂಗ್ ಆಫೀಸರ್, ಇಂದಿನ ಇನ್ಸ್ಟಾಲೇಷನ್ ಆಫೀಸರ್ ಆಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನವಾಗಿರುವಂಥ ಸಭಾಸದರೇ, ಸೇವಾ ಹಿ ಪರಮೋ ಧರ್ಮ, ಸೇವೆ ಎನ್ನುವುದು ಅತ್ಯುನ್ನತವಾದ ಧರ್ಮಗಳಲ್ಲಿ ಒಂದು ಎಂದು ಪರಿಗಣಿತವಾದಂತಹ ನಮ್ಮ ಈ ಸಂಸ್ಕೃತಿಯಲ್ಲಿ ಇವತ್ತು ಲಯನ್ಸ್ ಕ್ಲಬ್ ಅನ್ನೋ ಒಂದು ಮಾಧ್ಯಮದ ಮೂಲಕ ಸೇವೆಯನ್ನು ಮಾಡುವಂತಹ ಅವಕಾಶವು ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಭಾಗ್ಯ. ಲಯನ್ಸ್ ಕ್ಲಬ್ ಅನ್ನೋ ಒಂದು ಮಾಧ್ಯಮದ ಮುಖಾಂತರ ಇವತ್ತು ಛೋಟಾ ಮಂಗಳೂರು ಅನ್ನುವ ನಮ್ಮ ಕ್ಲಬ್ಬು ಸಮಾಜದ ಸರ್ವ ವರ್ಗದ ದುರಿತಗಳ ಏಳಿಗೆಗಾಗಿ ಅಥವಾ ಸರ್ವ ಜನಾಂಗದ ಏಳಿಗೆಗಾಗಿ ಕಿಂಚಿತ್ ಅಳಿಲು ಸೇವೆಯನ್ನು ಈ ಮುಖಾಂತರ ಇವತ್ತು ಇಲ್ಲಿ ಪ್ರಕಟಪಡಿಸಲಿದ್ದೇವೆ. ಮೊದಲನೇದಾಗಿ ಪ್ರತಿಭೆಗೆ ಮನ್ನಣೆಯನ್ನು ಕೊಡುವಂತಹ
ಇಂಟರ್ ಡಿಸ್ಟ್ರಿಕ್ಟ್ ಆ್ಯಂಡ್ ಇಂಟರ್ ಕ್ಲಬ್ ಸರ್ವಿಸ್ ಪ್ರಾಜೆಕ್ಟ್ ಡಿಸ್ಟ್ರಿಕ್ಟ್ 317D ಟು ಡಿಸ್ಟ್ರಿಕ್ಟ್ 317C ಕೊಡುವಂಥದ್ದು ನಮ್ಮ ಕ್ಲಬ್ಬಿನಿಂದ, ಲಯನ್ಸ್ ಕ್ಲಬ್ ಚೋಟಮಂಗಳೂರು ಕ್ಲಬ್ಬಿನಿಂದ ಲಯನ್ಸ್ ಕ್ಲಬ್ ಬನ್ನಾಡಿ ವಡ್ಡರ್ಸೆ, ಇಲ್ಲಿಯೇ ಉಡುಪಿ ಜಿಲ್ಲೆಯ. ಇದು ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಆಗಿರುವಂತಹ ಲಯನ್ ಬನ್ನಾಡಿ ಬಾಲಕೃಷ್ಣ ಶೆಟ್ಟಿಯವರ ಜನ್ಮಭೂಮಿ. ಸೊ ಅಲ್ಲಿ ಅವರು ತಮ್ಮ ವಡ್ಡರ್ಸೆ ಕ್ಲಬ್ಗೆ ಹೋದಂಥ ಸಂದರ್ಭದಲ್ಲಿ, ಅಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರುವಂತಹ ಮಾನ್ಯತೆಯನ್ನು ಪರಿಗಣಿಸಿ ಅಲ್ಲಿಯ ಲಯನ್ಸ್ ಕ್ಲಬ್ ಬನ್ನಾಡಿ ವಡ್ಡರ್ಸೆ ಇಲ್ಲಿಯ ಕ್ಲಬ್ಬಿಗೆ ಸೌಜನ್ಯ ಮತ್ತು ಪ್ರಜ್ಞಾ MIT ಮಣಿಪಾಲ್ ಇಲ್ಲಿ ಇಂಜಿನಿಯರಿಂಗ್ ಮಾಡುತ್ತಿರುವಂತಹ ತಂದೆಯನ್ನು ಅತ್ಯಂತ ಸಣ್ಣ ಪ್ರಾಯದಲ್ಲೇ ಕಳ್ಕೊಂಡಿರುವಂತಹ ಇಬ್ಬರು ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನದ ರೂಪದಲ್ಲಿ ಇವರು MIT ಮಣಿಪಾಲಲ್ಲಿ ಇಂಜಿನಿಯರಿಂಗ್ ಹಾಗೂ ಶ್ರೀನಿವಾಸ್ ಕಾಲೇಜ್ ಸುರತ್ಕಲ್ ಇಲ್ಲಿ ಅಧ್ಯಯನವನ್ನು ಮುಗಿಸಿದ್ದಾರೆ. ಇವರ ತಂದೆ ಚಂದ್ರಶೇಖರ್ ಅವರು ಸಣ್ಣ ಪ್ರಾಯದಲ್ಲೇ ಅವರನ್ನು ಅಗಲಿ ಇರುವ ಕಾರಣ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯಕವಾಗುವಂತೆ ನಮ್ಮ ಕ್ಲಬ್ಬಿನ ಚೋಟಮಂಗಳೂರು ಕ್ಲಬ್ಬಿನಿಂದ ಬನ್ನಾಡಿ ವಡ್ಡರ್ಸೆ ಉಡುಪಿ ಜಿಲ್ಲೆಯ ಕ್ಲಬ್ಬಿಗೆ ಇಂಟರ್ ಡಿಸ್ಟ್ರಿಕ್ಟ್ ಆ್ಯಂಡ್ ಇಂಟರ್ ಕ್ಲಬ್ ಪ್ರಾಜೆಕ್ಟ್ನ ಮುಖಾಂತರ ಲಯನ್ ಬನ್ನಾಡಿ ಬಾಲಕೃಷ್ಣ ಶೆಟ್ಟಿ ಅವರು 5,000 ರೂಪಾಯಿಗಳು ಹಾಗೂ ನಮ್ಮ ಈಗಿನ ಅಧ್ಯಕ್ಷರಾಗಿರುವಂತಹ ಹರಿಣಾಕ್ಷಿ ಕೊಲ್ಯ ಇವರು 5,000 ರೂಪಾಯಿಗಳ ದೇಣಿಗೆಯನ್ನು ನೀಡಿರುತ್ತಾರೆ. ಇದನ್ನು ನಾವು ಚೆಕ್ ಮೂಲಕ ಆ ಕ್ಲಬ್ಬಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಸೊ ಇದು ಮೊದಲನೇದಾಗಿ. ಎರಡನೇದಾಗಿ ಭಾನುಮತಿ, ನಮ್ಮ ನಿಕಟಪೂರ್ವ ಮೊದಲ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಭಾನುಮತಿ, ಲಯನ್ ಭಾನುಮತಿ ಇವರು 2,000 ರೂಪಾಯಿಗಳ ಚೆಕ್ ಅನ್ನು ಸಮಾಜದಲ್ಲಿ ದುರಿತದಲ್ಲಿ ಇರುವಂತಹ ರೂಪಶ್ರೀ ಎನ್ನುವರ ವಿದ್ಯಾಭ್ಯಾಸದ ಸಹಾಯಾರ್ಥವಾಗಿ 2,000 ರೂಪಾಯಿಗಳನ್ನು ಈ ಮೂಲಕ ದೇಣಿಗೆಯಾಗಿ ನೀಡಲಿದ್ದಾರೆ. ಅವರು ಅಥವಾ ಅವರ ಪ್ರತಿನಿಧಿಗಳು ಯಾರಾದರೂ ಬಂದಿದ್ದಲ್ಲಿ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಹಾಗೂ ಈ ಒಂದು ಲಯನ್ಸ್ ಕ್ಲಬ್ ಚೋಟಮಂಗಳೂರು ಇದರ ಕಿರು ಕಾಣಿಕೆಯನ್ನು, ಸಣ್ಣ ಸೇವೆಯನ್ನು ತಾವು ಇದನ್ನು ತಗೊಳ್ಳಬೇಕಾಗಿ ವಿನಂತಿ. ಅಥವಾಗಿ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಇದರ ಕಿರು ಸೇವಾ ರೂಪ. ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಇದರ ಸೇವಾ ಭೀಷ್ಮರಾಗಿರುವಂತಹ ಲಯನ್ ಲಕ್ಷ್ಮಣ್ ಶೆಣೈ ಇವರ ವತಿಯಿಂದ 6,000 ರೂಪಾಯಿಗಳ ನಗದು ಶ್ರೀಮತಿ ಪ್ರವೀಣ್ ಇವರ ಮಕ್ಕಳ ವಿದ್ಯಾಭ್ಯಾಸದ ಪರವಾಗಿ ಅಥವಾ ವಿದ್ಯಾಭ್ಯಾಸದ ಸಹಾಯಾರ್ಥವಾಗಿ 6,000 ರೂಪಾಯಿಗಳ ನಗದು ಸೇವೆ ಈ ಒಂದು ವೇದಿಕೆಯ ಮುಖಾಂತರ ಅವರಿಗೆ ತಲುಪಿಸುತ್ತಾ ಇದ್ದೇವೆ. ಅದು ಮತ್ತು ಫುಡ್ ಆರ್ಟಿಕಲ್ಸ್ ಸರಿಸುಮಾರು 4,500 ರೂಪಾಯಿ ಕಾರ್ಯಗಳು ಲಯನ್ ಲಕ್ಷ್ಮಣ್ ಶೆಣೈ ಇವರಿಂದ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಭ್ಯಾಸ ಸಹಾಯಾರ್ಥವಾಗಿ ಶ್ರೀ ಲಕ್ಷ್ಮಣ್ ಶೆಣೈ ಇವರ ವತಿಯಿಂದ ನಮ್ಮ ಕ್ಲಬ್ನ ಸೀನಿಯರ್ ಮೋಸ್ಟ್ ಮೆಂಬರ್ ಭವಿಷ್ಯದ ಪ್ರಜೆಗಳ ಉನ್ನತಿಗಾಗಿ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಇದರ ಕಿರು ಸೇವೆಯನ್ನು ಈ ಮೂಲಕ ನೀಡಲು ಹೆಮ್ಮೆ ಎನಿಸ್ತಾ ಇದೆ. ಈ ಮೂಲಕ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದ್ದಂಥ ಸೇವಾ ಕಾರ್ಯಗಳನ್ನು ಅವುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಲಯನಿಸಮ್, ಲಾಂಗ್ ಲಿವ್ ಲಯನಿಸಮ್. ಥ್ಯಾಂಕ್ ಯು. ಲಯನ್ ನಿಶಾಂತ್ ಕುಮಾರ್ ಶೆಟ್ಟಿ ಅವರಿಗೆ
ಸೇವಾ ಚಟುವಟಿಕೆಗಳ ವಿವರವನ್ನು ನೀಡಿ ಅದನ್ನು ನಡೆಸಿಕೊಳ್ಳಲು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ. 4 ಮಂದಿಯನ್ನು ನಾವು ಅಭಿನಂದಿಸಲಿಕ್ಕೆ ಇದ್ದೇವೆ. 4 ಆಸನಗಳನ್ನು ಇಡುವ ಮೂಲಕವಾಗಿ ವೇದಿಕೆಯನ್ನು ಸಿದ್ಧಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಹಾಸಿನಿ ದಾಮೋದರ್ ಬಬ್ಬುಕಟ್ಟೆ, ಡಾಕ್ಟರ್ ಶಶಾಂಕ್, ಡಾಕ್ಟರ್ ಹರಿಣಾಕ್ಷಿ ಸುವರ್ಣ ಕುಂಪಲ, ಹಂಶಿಕಾ ಇವರುಗಳನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇವೆ. ಅತ್ಯಂತ ಹಿರಿಯರು ಡಾಕ್ಟರ್ ಶಶಾಂಕ್, ಅವರ ತಂದೆ ತಾಯಿಗಳು ಶ್ರೀಮತಿ ಶೋಭಾ ಆನಂದ್ ದಂಪತಿಗಳನ್ನು ಆಹ್ವಾನಿಸ್ತಾ ಇದ್ದೇನೆ. ಅಲ್ಲಿ ಐದು ಚೇರ್ಗಳನ್ನು ದಯವಿಟ್ಟು ವೇದಿಕೆಯಲ್ಲಿ ಅತಿಥಿಗಳು ಕೂತ್ಕೊಳ್ಬೇಕಾಗಿ ವಿನಂತಿ. 4 ಮಂದಿ ಅತ್ಯಂತ ಹಿರಿಯರು ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ, ಹಿರಿಯರಿಂದ ಹಿಡಿದು ಎಳೆಯವರವರೆಗೆ ವೇದಿಕೆಯಲ್ಲಿದ್ದಾರೆ. ಹಳೆಬೇರು ಹೊಸ ಚಿಗುರು ಕೂಡೆ ಮರಸಬಗು ಅಂತೇವೆ ನಾವು. ಹಾಗೆ ಹಳತು ಹೊಸತು ಎಲ್ಲ ಸೇರಿದರೆ ಸಮಾಜಕ್ಕೆ ಅದು ಹೊಸ ಕೊಡುಗೆ ಆಗುತ್ತದೆ. ನಮ್ಮ ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆಯವರು ನೋಡಲಿಕ್ಕೆ ಬಹಳ ಅತ್ಯಂತ ಸಣ್ಣ ಮೂರ್ತಿ, ಆದರೆ ಇವರ ಕೀರ್ತಿ ಬಹಳ ಎತ್ತರದ್ದು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಸದಸ್ಯರಾಗಿ, ಹೊಸಕುರಲ್ ಬಳಗ ದಶಮ ಸಂಭ್ರಮದ ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿ, ಮಹಿಳಾ ಹಕ್ಕು ಹೋರಾಟ ಮಹಿಳಾ ವಿಭಾಗಗಳಲ್ಲಿ ಅತ್ಯಂತ ಚುರುಕಿನಿಂದ ಸೇವೆಯನ್ನು ಮಾಡಿದವರು. ತಾವು ಮಾಡಿದ ಸೇವೆ, ತಮ್ಮ ಅನುಪಮ ಕ್ರಿಯಾಶೀಲ ವ್ಯಕ್ತಿತ್ವ ತಮ್ಮನ್ನು ಎತ್ತರದ ಸ್ಥಾನಕ್ಕೆ ಏರಿಸಿದೆ ಎಂದು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತದೆ. ಕಳೆದ ಸಾಲಿನಲ್ಲಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ಪಡೆದವರು ತಾವು. ಹಾಗೆಯೇ ಇತ್ತೀಚೆಗೆ ಟಿಆ ಕಣ್ಮಣಿ ಪ್ರಶಸ್ತಿ ಸೇರಿದಂತೆ ತಾವು ಪಡೆದ ಪ್ರಶಸ್ತಿಗಳಿಗೆ ಅದು ಅಗಣಿತ, ಅದು 10 ಹಲವು. ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುವ ಈ ಇಳಿ ವಯಸ್ಸಿನಲ್ಲೂ ಕೂಡ ಎಲ್ಲ ಸಭೆ ಸಮಾರಂಭಗಳಿಗೆ ಭಾಗವಹಿಸುವಂತಹ ಒಂದು ಕ್ರಿಯಾಶೀಲ ವ್ಯಕ್ತಿತ್ವ. ಇತ್ತೀಚೆಗೆ ಅವರು ಸ್ವಲ್ಪ ಕಾಲು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆದರೂ ಕೂಡ ಎಲ್ಲ ಕಡೆಗೆ ಹೋಗುವಂತಹ ಒಂದು ಮನಸ್ಸು ಹುಮ್ಮಸ್ಸು ಅವರಲ್ಲಿ ಇದೆ. ಅಂತಹ ಇಳಿ ವಯಸ್ಸಾದರೂ ಎಳೆ ಮನಸ್ಸು ಎನ್ನುವಂತಹ ನಮ್ಮ ಸುಹಾಸಿನಿ ಬಬ್ಬುಕಟ್ಟೆ ಎಲ್ಲರಿಗೂ ಸದಾ ಒಳ್ಳೆಯದನ್ನೇ ಬಯಸುವವರು. ತಾವು ಅನಾರೋಗ್ಯದಲ್ಲಿದ್ದರು, ಶ್ವಾಸಿನಕ್ಕೆ ಇಲ್ಲೊಂದು ಇಂಚಿನ ಬೇಲೆ ಅವಳೊಂದು ಡಾಕ್ಟ್ರ್ ಬೋರ್ಡ್ ಅಂತ ಹೇಳಿದರೆ ಆ ಡಾಕ್ಟ್ರಿಗೆ ಫೋನ್ ಮಾಡಿ ಅವರಿಗೆ ವಿಷಯ ತಿಳಿಸ್ತಾರೆ. ಅವರ ಮೂಲಕವಾಗಿ ನಾವು ಆ ಡಾಕ್ಟರನ್ನು ಸಂಪರ್ಕಿಸಿದರೆ ನಮಗೆ ಅಲ್ಲಿ ಪ್ರಥಮ ಆದ್ಯತೆ, ಔಷಧಿಯಲ್ಲಿಯೂ ರಿಯಾಯಿತಿ, ಇಂತಹ ಹಲವು ಸೇವಾ ಗುಣಗಳನ್ನು ಮಾಡಿದಂತಹ ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ ಅವರ ವಿವರಗಳನ್ನು ಓದಲಿಕ್ಕೆ ಹೋದರೆ ಅದು ತುಂಬ ಇದೆ. ಆದರೂ ನಮ್ಮೊಂದಿಗೆ ಸದಾ ಕ್ರಿಯಾಶೀಲರಾಗಿರುವಂತಹ ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ ತಮ್ಮ ಸಮಾಜ ಸೇವೆ ಅನವರತವಾಗಿ ಮುಂದುವರಿಲಿ. ಶ್ರೀ ದೇವರು ತಮಗೆ ಇನ್ನಷ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಮಾಜ ಸೇವೆಯನ್ನು ಮಾಡುವಂತಹ ಆ ಒಂದು ಅವಕಾಶವನ್ನು ಕರುಣಿಸಲಿ, ಐಶ್ವರ್ಯವನ್ನು ಕರುಣಿಸಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಚೋಟಮಂಗಳೂರು ಲಯನ್ಸ್ ಕ್ಲಬ್ ವತಿಯಿಂದ ನಿಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಶಶಾಂಕ್ ಇವರ ಪರಿಚಯವನ್ನು ನೀಡಲಿಕ್ಕಿದ್ದಾರೆ ನಮ್ಮ ಸ್ಥಾಪಕ ಸದಸ್ಯರು ಲಯನ್ ಬನ್ನಾಡಿ ಬಾಲಕೃಷ್ಣ. ದ್ವಿತೀಯ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದಂತಹ ಹರಿಣಾಕ್ಷಿ ಟೀಚರ್, ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಲಯನ್ ವೆಂಕಟೇಶ್ ಹೆಬ್ಬಾರ್ ಮತ್ತು ಪ್ರತಿಭಾ ಹೆಬ್ಬಾರ್, ವೇದಿಕೆಯನ್ನು ಅಲಂಕರಿಸಿರುವ ಸರ್ವ ಲಯನ್ ನಾಯಕರೇ, ಸಭಾಂಗಣದಲ್ಲಿ ಆಸೀನರಾಗಿರುವ ಲಯನ್ ಗಣ್ಯರೇ, ಬಂಧು ಭಗಿನಿಯರೇ, ಕಳೆದೊಂದು ತಿಂಗಳಿಂದೀಚೆಗೆ ಉಳ್ಳಾಲ ಕೋಟೆಕಾರ್ನ ಪ್ರಮುಖ ವೃತ್ತಗಳಲ್ಲಿ ನಗುಮುಖದ ಯುವಕನೊಬ್ಬನ ಪೋಸ್ಟರ್ ರಾರಾಜಿಸುತ್ತಿರುವುದನ್ನು ತಾವೆಲ್ಲ ಗಮನಿಸಿರಬಹುದು. ಶಶಾಂಕನೆಂಬ ಪುಟ್ಟ ಹುಡುಗ ನೋಡುತ್ತಾ ಬೆಳೆದು ದೇಶಾದ್ಯಂತ ಹೆಸರು ಗಳಿಸಿಬಿಟ್ಟ. ಕುಂಪಲದ ಆದರ್ಶ ಕಾಲನಿ ನಿವಾಸಿಗಳಾದ ಆನಂದ್, ಗೋಕರ್ಣನಾಥ ಕಾಲೇಜಿನಲ್ಲಿ ಆಫೀಸ್ ಸ್ಟಾಫ್, ತಾಯಿ ಶೋಭಾ ಕುಂಪಲ ಅಂಗನವಾಡಿಯಲ್ಲಿ ಶಿಕ್ಷಕಿ, ತೀಯಾ ಸಮಾಜದ ದೈವಭಕ್ತ ಕುಟುಂಬ, ಸಾವಂತ್ ಎರಡನೇ ಮಗ ಪ್ರತಿಭಾವಂತ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಾಫ್ಟ್ವೇರ್ ಇಂಜಿನಿಯರ್, ಕೊಟ್ಟಾರದ ವಿನ್ಮನ್ ಕಂಪನಿಯ ಉದ್ಯೋಗಿ, ಸುಖಿ ಸಂಸಾರ. ತಾನು ಕಲಿತ ಶಾಲೆಯಲ್ಲಿಯೇ ತನಗೆ ಕಲಿಸಿದ ಶಿಕ್ಷಕಿಯರಿಂದಲೇ ತನ್ನ ಮಗನೂ ಕಲಿಯಲೆಂದು ದೂರದ ಉಳ್ಳಾಲದ BM ಪ್ರೌಢಶಾಲೆಯಲ್ಲಿ ಕನ್ನಡದಲ್ಲಿ ಕಲಿಸಿದ ಶೋಭಾರವರು ಎಳವೆಯಿಂದಲೇ ಮಗನಲ್ಲಿ ವೈದ್ಯನಾಗುವ ಹಂಬಲವನ್ನು ಬಿತ್ತಿದ್ದರು.
ರಜೆಯಲ್ಲಿ ಸುಮ್ಮನೆ ಮನೆಯಲ್ಲಿ ಕೂರಲಾಗದೆ SLC ತರುವಾಯ ಶಶಾಂಕ್ ನಮ್ಮ ವಿಶ್ವಾಸ್ ಮೆಡಿಕಲ್ಸ್ನಲ್ಲಿ ಕಲಿಯುವುದಕ್ಕೋಸ್ಕರ ಬರುತ್ತಿದ್ದ. ಅವನ ಫಾರ್ಮಾಕಾಲಜಿ ತಳಹದಿ ಬಹುಶಃ ನಮ್ಮಲ್ಲಿಯೇ ಪ್ರಾರಂಭವಾಗಿದ್ದಿರಬಹುದು. ಅವನ ಸಾಂಗತ್ಯ ಮತ್ತು ಉತ್ಕೃಷ್ಟತೆ ನಮ್ಮ ವಿಶ್ವಾಸ್ ಮೆಡಿಕಲ್ಸ್ಗೆ ಹೆಮ್ಮೆಯ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿಭಾವಂತರ ನೆಲೆವೀಡು, ರಾಷ್ಟ್ರೀಯ ಮಹತ್ವ ಪಡೆದ ಅನೇಕ ವಿದ್ಯಾಸಂಸ್ಥೆಗಳ ತವರೂರು. ಅವುಗಳಲ್ಲೆರಡು ಸಂತ ಎಲೋಸಿಯಸ್ ಕಾಲೇಜು ಹಾಗೂ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜು. ಶಶಾಂಕನ ಶ್ರೇಷ್ಠ ವೈದ್ಯನಾಗುವ ಕನಸಿಗೆ ನೀರೆರೆದ ಶಿಕ್ಷಣ ಸಂಸ್ಥೆಗಳು. SLCಯಲ್ಲಿ 94, PUCಯಲ್ಲಿ 97% ಗಳಿಸಿ ಮೆರಿಟ್ನಲ್ಲಿ MBBS ಸೀಟ್ ಪಡಕೊಂಡಿದ್ದರು. ಉನ್ನತ ವ್ಯಾಸಂಗಕ್ಕಾಗಿ MD ಅಧ್ಯಯನಕ್ಕೆ ಹೊಸದಿಲ್ಲಿಯ ಏಮ್ಸ್ ನಡೆಸಿದ ಪ್ರವೇಶಾತಿ ಪರೀಕ್ಷೆಯಲ್ಲಿ 89ನೇ ರ್ಯಾಂಕ್ ಪಡೆದು ಚಂಡೀಗಢದ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಪೂರೈಸಿದರು. ಇದೀಗ ಡಾಕ್ಟರೇಟ್ ಆಫ್ ಮೆಡಿಸಿನ್ DM ಪ್ರವೇಶಕ್ಕಾಗಿ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ INI ನಲ್ಲಿ ಸೂಪರ್ ಸ್ಪೆಷಾಲಿಟಿ ಇನ್ ಕಾರ್ಡಿಯಾಲಜಿ ವಿಭಾಗಕ್ಕೆ ನಡೆದ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಗಳಿಸಿ ಅಭಿನಂದನೆಗೆ ಪಾತ್ರರಾದರು. ದಿಲ್ಲಿಯ ಏಮ್ಸ್ನಲ್ಲಿ ಪ್ರವೇಶಾವಕಾಶ ಇದ್ದಾಗ್ಯೂ ತಾನು ಕಲಿತ ಚಂಡೀಗಢದ ವಿದ್ಯಾಸಂಸ್ಥೆಯನ್ನೇ ಆಯ್ಕೆ ಮಾಡಿಕೊಂಡು ಇದೀಗ ಜುಲೈ ಮೊದಲ ವಾರದಿಂದ ಪ್ರವೇಶ ಪಡೆದಿರುವರು. ಹೀಗೊಂದು ಸನ್ನಿವೇಶ. ಕಳೆದ ವರ್ಷ ಗೂಗಲ್ CEO ಆಗಿ ಆಯ್ಕೆಯಾದ ಸುಂದರ ಪಿಚ್ಚಯ್ಯವರಿಗೆ ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ಗ್ಲೋಬಲ್ ಇಂಡಿಯನ್ಸ್ ಸಮ್ಮುಖದಲ್ಲಿ ಗೌರವಾರ್ಪಣೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಸನ್ಮಾನ ನಡೆಸುವವರಿದ್ದರು. ಕಾರ್ಯಕ್ರಮ ಪ್ರಾರಂಭವಾಗುತ್ತಿದ್ದಂತೆ ಮೋದಿಯವರು ಸಭಾಂಗಣದಿಂದ ಇಳಿದು ಬಂದು ಕೆಳಗಿನ ಸಾಲಿನಲ್ಲಿ ಆಸೀನರಾಗಿದ್ದ ತಾಯಿ ಲಕ್ಷ್ಮೀ ಪಿಚ್ಚಯ್ಯವರನ್ನು ಆದರದಿಂದ ವೇದಿಕೆಗೆ ಕರೆತಂದು ಸನ್ಮಾನ ಫಲಕವನ್ನು ಅವರ ಮಡಿಲಿನಲ್ಲಿರಿಸಿದರು. ಸುಂದರ ಪಿಚ್ಚಯ್ಯವರ ಪಾಲಿಗೆ ಅದೊಂದು ಅಭೂತಪೂರ್ವ ಕ್ಷಣವಾಗಿತ್ತು. ಇಂದು ಶಶಾಂಕನ ಅನುಪಸ್ಥಿತಿಯಲ್ಲಿ ಅದೇ ಅನುಭೂತಿ ಆನಂದ್ ಶೋಭಾ ದಂಪತಿಗಳಿಗೆ ಮತ್ತು ಲಯನ್ಸ್ ಕ್ಲಬ್ನ ಸರ್ವ ಸದಸ್ಯರುಗಳಿಗೆ. ಕೊನೆಯದಾಗಿ ಟ್ರಿಬ್ಯೂಟ್ not to success but to the roots, to sacrifices and silent strength of every parent. Thank you. ವಂದನೆಗಳು ಡಾಕ್ಟರ್ ಹರಿಣಾಕ್ಷಿ ಸುವರ್ಣ ಕುಂಪಲ ಹಾಗೂ ಹಂಶಿತಾ ಇವರ ಅಭಿನಂದನಾ ಮಾತುಗಳು ಪರಿಚಯವನ್ನು ನೀಡಲಿಕ್ಕಿದ್ದಾರೆ. ಲಯನ್ ನಮಿತಾ ಶ್ಯಾಮ್, ಲಯನ್ಸ್ ಕ್ಲಬ್ ತೋಟಮಂಗಳೂರು. ಈ ಪದಗ್ರಹಣ ಸಂದರ್ಭದಲ್ಲಿ ಈ ವರ್ಷದ ಸಾಧಕರಾಗಿ 4 ಪ್ರತಿಭೆಗಳನ್ನು ನಾವು ಈಗ ಅಭಿನಂದಿಸಲಿದ್ದೇವೆ. ಡಾಕ್ಟರ್ ಹರಿಣಾಕ್ಷಿ ಸುವರ್ಣ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ನಿಮ್ಮ ಮುಂದಿಡಲು ನಾನು ಇಷ್ಟಪಡ್ತಿದ್ದೇನೆ. ಸುಂದರ ಹಾಗೂ ಶ್ರೀಮತಿ ರಾಜೀವಿ ಇವರ ಸುಪುತ್ರಿಯಾಗಿ 1993ರಲ್ಲಿ ಜನಿಸಿದ ಡಾಕ್ಟರ್ ಹರಿಣಾಕ್ಷಿ ಸುವರ್ಣ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಪಲದಲ್ಲಿ, ಪ್ರೌಢ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರದಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಮಹಿಳೆಯರ ಪದವಿ ಪೂರ್ವ ಕಾಲೇಜು ಜ್ಯೋತಿಯಲ್ಲಿ, ಸ್ನಾತಕ ಪದವಿ BCom ಅನ್ನು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಿನಲ್ಲಿ, ಅದೇ ರೀತಿ ಸ್ನಾತಕೋತ್ತರ ಪದವಿಯನ್ನು MCom ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಹಾಗೂ MBA ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇದರಲ್ಲಿ 4ನೇ ರ್ಯಾಂಕ್ ಸಾಧನೆ ಮಾಡುವ ಮುಖಾಂತರ ತಮ್ಮ ಶಿಕ್ಷಣವನ್ನು ಪೂರೈಸಿದ್ದಾರೆ. ಪ್ರಸಕ್ತ ದಿನಗಳಲ್ಲಿ ಪೋಷಕರು ಮಕ್ಕಳನ್ನು ಖಾಸಗಿ ಶಾಲೆಗಳಲ್ಲಿ ಕಳಿಸುವಂತಹ ಒಂದು ಪರಿಪಾಠವನ್ನು ನೋಡಿದ್ದೇವೆ. ಆದರೆ ಡಾಕ್ಟರ್ ಹರಿಣಾಕ್ಷಿ ಸುವರ್ಣ ಇವರು ನಮಗೆ ಒಳ್ಳೆಯ ಉದಾಹರಣೆ ಆಗಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಕಲಿತು ಉತ್ತಮ ಸಾಧನೆ ಮಾಡಿದ ಇವರು PhD ಪದವಿಯನ್ನು ಶ್ರೀನಿವಾಸ್ ವಿಶ್ವವಿದ್ಯಾಲಯ ಮಂಗಳೂರು ಇಲ್ಲಿ ನೆರವೇರಿಸಿದ್ದಾರೆ. ಇವರ ಸಂಶೋಧನಾ ವಿಷಯ ಬೀಡಿ ಕಾರ್ಮಿಕರಲ್ಲಿ ಹಣಕಾಸು ಜಾಗೃತಿ, ಉಳಿತಾಯ ಮತ್ತು ಹೂಡಿಕೆ ಪ್ರವೃತ್ತಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಧ್ಯಯನ. ಬಹಳ ಉತ್ತಮವಾದ ವಿಚಾರ. ಅದೇ ರೀತಿ ಶೈಕ್ಷಣಿಕ ಸೇವೆ ಮತ್ತು ಇವರ ಅನುಭವಗಳು ಹಲವಾರು.
ಮೆರಿಡಿಯನ್ ಕಾಲೇಜು ಸೋಮೇಶ್ವರದಲ್ಲಿ 8 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಕೆಲಸ ಮಾಡಿದ. ಒಟ್ಟು 8 ವರ್ಷ ಇವರು ಮೆರಿಡಿಯನ್ ಕಾಲೇಜು ಸೋಮೇಶ್ವರದಲ್ಲಿ ಕೆಲಸ ಮಾಡಿದ್ದಾರೆ. ಶ್ರೀನಿವಾಸ್ ವಿಶ್ವವಿದ್ಯಾನಿಲಯ ಮಂಗಳೂರು ಇಲ್ಲಿ ಕೆಲಸ ಮಾಡಿದ್ದಾರೆ. ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜ್ ಮಂಗಳೂರಲ್ಲಿ ಕೂಡ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಹುದ್ದೆ ಇವರದು ಸಹಾಯಕ ಪ್ರಾಧ್ಯಾಪಕರು, ಗ್ರಾಫಿಕ್ ಎರಾ, ವಿಶ್ವವಿದ್ಯಾನಿಲಯ ಡೆಹ್ರಾಡೂನ್. ಹಲವಾರು ಪಠ್ಯಪುಸ್ತಕ ರಚನೆ ಕೂಡ ಇವರು ಮಾಡಿದ್ದಾರೆ. ಸಮಾಜದ ಸಮಗ್ರ ಅಭಿವೃದ್ಧಿಗೆ ಇವರ ಶಿಕ್ಷಣ ಖಂಡಿತವಾಗಿಯೂ ಸಹಕಾರಿಯಾಗಬಲ್ಲದು. ಇವರು ಎಲ್ಲರಿಗೂ ಪ್ರೇರಣೆ ಎಂದು ತಿಳಿಸುತ್ತಾ ಇವರಿಗೆ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಇವರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ಕುಮಾರಿ ಹಂಶಿತಾ, ಪ್ರಸಿದ್ಧ ರಂಗೋಲಿ ಕ್ಯಾಟರರ್ಸ್ ಮಾಲಕರಾದ ಹರೀಶ್ ರಂಗೋಲಿ ಹಾಗೂ ಲತಾ ಹರೀಶ್ ಇವರ ಸುಪುತ್ರಿ. CA ಪರೀಕ್ಷೆಯಲ್ಲಿ ಪ್ರಥಮ ಹಂತದಲ್ಲೇ ಉತ್ತೀರ್ಣರಾಗಿರುವುದು ಇವರ ಸಾಧನೆ. ಇವರ ಸಾಧನೆಯ ಒಂದು ಕಿರುನೋಟ. ಕಾರ್ಮೆಲ್ CBSE ಹೈಸ್ಕೂಲಲ್ಲಿ 10ನೇ ತರಗತಿಯಲ್ಲಿ 96.6% ತೇರ್ಗಡೆ. ಸೆಂಟ್ ಅಲೋಷಿಯಸ್ PU ಕಾಲೇಜ್ PUCಯಲ್ಲಿ 97.5% ಸಾಧನೆ. BCom ತ್ರಿಷಾ ಈವ್ನಿಂಗ್ ಕಾಲೇಜಲ್ಲಿ 9.4 CGPAಯಲ್ಲಿ ತೇರ್ಗಡೆ. ಜೊತೆಗೆ CA ಫೌಂಡೇಶನ್ ನವೆಂಬರ್ 2020ರಿಂದ ಪ್ರಾರಂಭಿಸಿ CA ಇಂಟರ್ಮೀಡಿಯೇಟ್ ಗ್ರೂಪ್ 1 2021 ನವೆಂಬರಲ್ಲಿ, CA ಇಂಟರ್ಮೀಡಿಯೇಟ್ ಗ್ರೂಪ್ 2 2022 ಮೇಯಲ್ಲಿ, ಆರ್ಟಿಕಲ್ಶಿಪ್ಪನ್ನು CA ಶಾಂತರಾಮ್ ಶೆಟ್ಟಿ ಆ್ಯಂಡ್ ಕೋ ಇಲ್ಲಿ ಪಡೆದು ಇದೀಗ ಪ್ರಥಮ ಹಂತದಲ್ಲಿ CA ಉತ್ತೀರ್ಣರಾದ ಹೆಗ್ಗಳಿಕೆ ನಮ್ಮೂರ ಕುವರಿಯದು. ಇವರ ಭವಿಷ್ಯ ಇನ್ನಷ್ಟು ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಈ ಒಂದು ಅಭಿನಂದನಾ ಸಭೆಯನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದ. ಹಾಗೆಯೇ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಲಯನ್ ಹರಿಣಾಕ್ಷಿ, ಹಾಗೆಯೇ ನಮ್ಮದೇ ಸದಸ್ಯರು ಇದೀಗ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಲಯನ್ ಮಲ್ಲಿಕಾ ಎಸ್ ಭಂಡಾರಿ, ವಲಯ ಅಧ್ಯಕ್ಷರು ಲಯನ್ ಜೆಸಿಂತಾ ಮೆಂಡೋನ್ಸಾ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಲಯನ್ಸ್ ಬಂಧುಗಳು
ಒಬ್ಬ ವಿದ್ಯಾರ್ಥಿ MBBS ಪದವಿ MD ಪದವಿಯನ್ನು ಪಡೆದು DM ಪರೀಕ್ಷೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಉನ್ನತ ದರ್ಜೆಯಲ್ಲಿ 2ನೇ ರ್ಯಾಂಕ್ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಮಲ್ಲಿಕಾ ಭಂಡಾರಿ ಅವರು ವೇದಿಕೆಯಲ್ಲಿ ಬಂದು ಕೂತ್ಕೊಳ್ಬೇಕಾಗಿ ವಿನಂತಿ. ಅವರಿಗೊಂದು ಅಭಿನಂದನಾ ಗೌರವ ನಮ್ಮದು. ಬಲೆ ಕುಳ್ಳೆ ಸಂಘ ಉಳ್ಳಾಲ ವಲಯ ಇದರ ಉಪಾಧ್ಯಕ್ಷರಾಗಿ ಲಯನ್ ಮಲ್ಲಿಕಾ ಭಂಡಾರಿ ಅವರು ಆಯ್ಕೆಯಾಗಿ ಮೊನ್ನೆ ತಾನೇ ಅದರ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆಗೆ ನಮಗೊಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ, ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಸದಸ್ಯೆಯಾಗಿ ಅದರಲ್ಲೂ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಇದೀಗ ನಮ್ಮ ಪ್ರಾಂತ್ಯ 5ರ ಪ್ರಾಂತೀಯ ಅಧ್ಯಕ್ಷರಾಗಿಯೂ ನಿಯುಕ್ತಿಗೊಂಡಿದ್ದಾರೆ. ಈ 2 ಉನ್ನತ ಹುದ್ದೆಗಳನ್ನು ಅಲಂಕರಿಸಿದಂತಹ ಲಯನ್ ಮಲ್ಲಿಕಾ ಎಸ್ ಭಂಡಾರಿ ಅವರ ಪತಿದೇವರು ಲಯನ್ ಸತೀಶ್ ಭಂಡಾರಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ವೆಂಕಟೇಶ್ ಹೆಬ್ಬಾರ್ ನಮ್ಮ ಪದಗ್ರಹಣಾಧಿಕಾರಿ ಅವರಿಗೊಂದು ಶಾಲು ಹಾಕುವ ಮೂಲಕವಾಗಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮಗೆ ಇಂತಹ ಉನ್ನತ ಹುದ್ದೆಗಳು ಮತ್ತಷ್ಟು ದೊರಕಲಿ. ನಿಮ್ಮಿಂದ ಲಯನ್ಸ್ ಸೇವಾ ಚಟುವಟಿಕೆಗಳು ಮತ್ತಷ್ಟು ಹೆಚ್ಚು ಮುಂದುವರಿಯಲಿ ಎನ್ನುವ ಲಯನ್ ವೆಂಕಟೇಶ್ ಹೆಬ್ಬಾರ್ ದಂಪತಿಗಳನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಪ್ರತಿಭಾ ಹೆಬ್ಬಾರ್ ದಂಪತಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಿ ನಮ್ಮೊಂದು ಗೌರವದ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಬಂಧುಗಳು ಇದನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಇಂದಿನ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಲಯನ್ ವೆಂಕಟೇಶ್ ಹೆಬ್ಬಾರ್, ಲಯನ್ ಪ್ರತಿಭಾ ಹೆಬ್ಬಾರ್ ದಂಪತಿಗಳಿಗೆ ಅಭಿನಂದನೆಗಳು. ಶಾಲು, ಹಾರ, ಫಲವಸ್ತು ನೀಡಿ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಎಲ್ಲ ಅತಿಥಿಗಣರಿಗೆ ವಂದಿಸ್ತಾ, ಬಂದಿರುವಂಥ ಎಲ್ಲ ಸದಸ್ಯರನ್ನು ವಂದಿಸ್ತಾ, ಕುಲಾಲ ಸಂಘ ರಿಜಿಸ್ಟ್ರೇಟ್ ಕೊಲ್ಯ ಇದರ ಉಪಾಧ್ಯಕ್ಷರಾಗಿರುವಂಥ ಅರಿನಾಕ್ಷ್ ಟೀಚರ್ ಇವರು ಇಂದಿನ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಇದರ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದರೆ, ಈ ಸುಸಂದರ್ಭದಲ್ಲಿ ಸಂಘದ ವತಿಯಿಂದ ಹಾಗೂ 14 ಗ್ರಾಮದ ಸದಸ್ಯರ ಪರವಾಗಿ ನಾವೊಂದು ಸಣ್ಣ ಸನ್ಮಾನವನ್ನು ಅವರಿಗೆ ಮಾಡ್ತಿದ್ದೇವೆ. ಪ್ರಿಸೈಡಿಂಗ್ ಆಫೀಸರ್ ಹರಿನಾಕ್ಷಿ ಮೇಡಮ್ ಅವರೇ ಹಾಗೂ ಇನ್ಸ್ಟಾಲಿಂಗ್ ಆಫೀಸರ್ ಲಯನ್ ವೆಂಕಟೇಶ್ ಹೆಬ್ಬಾರ್ PMJF D4 ಇವರೇ, ನಾನೊಂದಾಗಿ ಹೆಸರು ಕರೀತೇನೆ. ದಯವಿಟ್ಟು ಬಂದು ನಮ್ಮ ಒಂದು ಕಿರು ಗೌರವವನ್ನು ನಮ್ಮ ಅಧ್ಯಕ್ಷರಿಂದ ಒಂದು ಹೂ ತಗೊಳ್ಳುವ ಮುಖಾಂತರ ಸ್ವೀಕರಿಸಬೇಕು. ಮೊದಲನೇದಾಗಿ ನಮ್ಮದೇ ಸ್ಥಾಪಕ ಸದಸ್ಯರಾದ ಲಯನ್ B ಬಾಲಕೃಷ್ಣ ಶೆಟ್ಟಿ ಇವರು, ಬನ್ನಾಡಿ ಬಾಲಕೃಷ್ಣ ಶೆಟ್ಟಿ ಇವರು ಕರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಬಾಲಕೃಷ್ಣ ಶೆಟ್ಟಿ ಸಾಟಿ ಇಲ್ಲ, ಆದರೂ ನಮ್ಮದೊಂದು ಕಿರು ಗೌರವ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಇದರ ವತಿಯಿಂದ. ಹಾಗೆ ರೀತಿ ಲಯನ್ ಅಡ್ವೊಕೇಟ್ KC ನಾರಾಯಣನ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು, ವೇದಿಕೆ ಮೇಲೆ.
ಕೆ.ಸಿ. ನಾರಾಯಣನ್ ಸರ್, ಕಮಲಗೌಡ, ಲಯನ್ ಕಮಲಗೌಡ ಎಲ್ಲಿದ್ದಾರೆ? ಓಕೆ. ಕೆ.ಸಿ. ನಾರಾಯಣನ್ ಸರ್, ಲಯನ್ ಅಡ್ವೊಕೇಟ್ ಕೆ.ಸಿ. ನಾರಾಯಣನ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಒಂದು ಗೌರವ ಸೂಚಕವಾಗಿ ನಮಗೆ ನಮ್ಮ ಅಧ್ಯಕ್ಷರ ಕೈಯಿಂದ ಹೂ ತಗೊಳ್ಬೇಕು. ಲಯನ್ ಮಲ್ಲಿಕಾ ಎಸ್ ಭಂಡಾರಿ, ಲಯನ್ ಮಲ್ಲಿಕಾ ಎಸ್ ಭಂಡಾರಿ, ಲಯನ್ ಗ್ರಟ್ಟಾ ಮೆಬಲ್ ಪಿಸೋದ, ಇವರು ಕೂಡ ನಮ್ಮ ಅಧ್ಯಕ್ಷರಿಂದ ಬರಲಿ. ರವಿವರ್ಮ ಆಳ್ವ, ಡಾಕ್ಟರ್ ರವಿವರ್ಮ ಆಳ್ವ ಸರ್, ಲಯನ್ ಸಂದೀಪ್ ಹೆಗ್ಡೆ ಆ್ಯಂಡ್ ಲಯನ್ ಗೀತಾ ಹೆಗ್ಡೆ, ಲಯನ್ ಲಕ್ಷ್ಮಣ್ ಶೆಣೈ, ಲಯನ್ ಲಕ್ಷ್ಮಣ್ ಶೆಣೈ, ಅನ್ನುವಂಥದ್ದು ಒಂದು ಮಹಾವೃಕ್ಷ. ಆ ವೃಕ್ಷದ ಬೇರೆ ಬೇರೆ ಶಾಖೆಗಳಲ್ಲಿ ಸದಸ್ಯರಾಗಿರಬಹುದು ಅಥವಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರಬಹುದು. ಯಾರೇ ಇದ್ದರೂ ದಯವಿಟ್ಟು ಬಂದು ನಮ್ಮ ಅಧ್ಯಕ್ಷರಿಂದ ಗೌರವ ದ್ಯೋತಕವಾಗಿ ಒಂದು ಹೂ ತಗೊಳ್ಳಬೇಕು ಈ ವಿನಂತಿ. ಮೊದಲನೇದಾಗಿ ಲಯನ್ಸ್ ಕ್ಲಬ್ ಪೆರ್ಮನ್ನೂರು, ಇದರ ಅಧ್ಯಕ್ಷರಿರ್ಬೋದು ಸದಸ್ಯರಿರ್ಬೋದು, ದಯವಿಟ್ಟು ಬರಬೇಕು. ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಇದರ ಯಾವುದೇ ಸದಸ್ಯರಿರಬಹುದು. ದಯವಿಟ್ಟು ವೇದಿಕೆ ಮೇಲೆ ಬಂದು ಹೂ ತಗೊಳ್ಬೇಕು. ಕಂಕನಾಡಿ ಪಡೀಲ್, ಈ ಲಯನ್ಸ್ ಕ್ಲಬ್ನ ಯಾವುದಾದರೂ ಸದಸ್ಯರು ಉಪಸ್ಥಿತರಿದ್ದರೆ ದಯವಿಟ್ಟು ಕಂಕನಾಡಿ ಪಡೀಲ್, ರವೀಂದ್ರ ಶೆಟ್ಟಿ, ಮಮತಾ ಶೆಟ್ಟಿ, ದಯವಿಟ್ಟು ಬನ್ನಿ. ಒಂದು ಅಧ್ಯಕ್ಷರ ಕೈಯಿಂದ ಹೂ ತಗೊಳ್ಬೇಕು. ಅದೇ ರೀತಿ ವಿಠಲ್ ಸಿಟಿ ಇದರ ಅಧ್ಯಕ್ಷರಾಗಿರುವಂಥ ಶ್ವೇತಾ ರವಿ, ಸದಾನಂದ ದಾನಪ್ಪ ಅಥವಾ ಬೇರೆ ಯಾರಾದರೂ ವಿಠಲ್ ಸಿಟಿ ಕ್ಲಬ್ನ ಸದಸ್ಯರು, ಆಫೀಸರ್, ಝೋನ್ ಚೇರ್ಮನ್ ವಸಂತ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪಂಪ್ವೆಲ್ ಕ್ಲಬ್ನ ಸನು, ವಿಠಲ್ ಸಿಟಿ ಕ್ಲಬ್ನ ರವಿಕುಮಾರ್ ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ತಗೊಳ್ಬೇಕು. ಕಲ್ಪವೃಕ್ಷ ಕ್ಲಬ್ನ ರಮ್ಯಾ ಶೆಟ್ಟಿ, ಸೆಕ್ರೆಟರಿ ರಾಜೇಶ್ ಶೆಟ್ಟಿ, ಪ್ರೆಸಿಡೆಂಟ್ ಅವರು ಬಂದು ಹೋದರು ಆಗಲೇ. ವಾಣಿ ಶೆಟ್ಟಿ, ಇವರಿಗೂ ನಾವು ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಸಂದೀಪ್ ಮಾರ್ಲ ದಯವಿಟ್ಟು ವೇದಿಕೆ ಮೇಲೆ ಬಂದು ಕೂತುಕೊಳ್ಬೇಕು. ಅದೇ ರೀತಿ ಮುಡಿಪು ಕ್ಲಬ್ನ ಸದಸ್ಯರು ಜಯಶ್ರೀ, ಅಜಿತ್ ಕುಮಾರ್, ವಿಜಯ್ ರೈ, ಜನಾರ್ದನ್, ಎಂ ಶಿವರಾಮ್, ಪ್ರೆಸಿಡೆಂಟ್ ಮುಡಿಪು ಕ್ಲಬ್ನ ಇನ್ಯಾರು ಸದಸ್ಯರಿದ್ದಲ್ಲಿ ದಯವಿಟ್ಟು ವೇದಿಕೆಯ ಮೇಲೆ ಬಂದು ಗೌರವ ಸೂಚಕವಾಗಿ ಹೂವಂತವರು. ಝೋನ್ ಎನ್ವಾಯ್ ಶಿವರಾಮ್ ರೈ ಇವರು ಧನ್ಯವಾದಗಳು ಸರ್. ವಿಜಯ್ ರೈ, ಅಜಿತ್, ನೆಕ್ಸ್ಟ್ ಅಜಿತ್, ಜನಾರ್ದನ್ ಭಾಸ್ಕರ್. ಅದೇ ರೀತಿ ಲಯನ್ಸ್ ಕ್ಲಬ್ ಮಂಗಳಗೋಮೃತ್ರಿ ಇದರ ಶರತ್ರಾಜ್ ಶೆಟ್ಟಿ, ಲಯನ್ ಚಂದ್ರಶೇಖರ್ ಮಂಟಮೆ ದಯವಿಟ್ಟು ಬಂದು ಹೂ ತಗೊಳ್ಬೇಕು. ಮಹೇಶ್, ಮುಡಿಪು ಲಯನ್ಸ್ ಕ್ಲಬ್ನ ಮಹೇಶ್ ದಯವಿಟ್ಟು. ಶೋಭಾ ಮತ್ತು ಅವರ ಮಗ ಸಾವಂತ್ ದಯವಿಟ್ಟು ವೇದಿಕೆಯ ಮೇಲೆ ಬಂದು ಹೂ ತಗೊಳ್ಬೇಕು. ಸುಲೋಚನಾ ಟೀಚರ ದಯವಿಟ್ಟು ನಾವೆಲ್ಲರೂ ಕುಲಾಲ ಸಂಘದ ಸದಸ್ಯರೆಲ್ಲರೂ ಬಂದು ಅಧ್ಯಕ್ಷರಾದಂತಹ ಹರಿನಾಕ್ಷಿ ಕೊಲ್ಯ ಇವರ ಕೈಯಿಂದ ಹೂವಿನ ಗೌರವವನ್ನು ತಗೊಳ್ಳಬೇಕು. ಕಮಲಾಗೌಡರ ಸೊಸೆ ವಾಣಿಗೌಡ ಅವರಿದ್ದರೆ ಅವರು ಬಂದು ಅಧ್ಯಕ್ಷರ ಕೈಯಿಂದ ಹೂವಿನ ಗೌರವವನ್ನು ತಗೊಳ್ಬೇಕು. ಲಯನ್ಸ್ ಕ್ಲಬ್ ಅನ್ನೋದು ನಾವೆಲ್ಲರೂ ಒಂದೇ ಕುಟುಂಬ. ಹಾಗಾಗಿ ಯಾರದಾದರೂ ವಿಟ್ಲ ಸಿಟಿಯ ಸದಸ್ಯರನ್ನು ಆಗಲೇ ಕರೆದು ನಾನು ವಿಟ್ಲ ಸಿಟಿಯ ಸದಸ್ಯರು ಯಾರಾದರೂ ಇದ್ದಲ್ಲಿ ದಯವಿಟ್ಟು ಬರಬೇಕು. ವಿಟ್ಲ ಸಿಟಿಯ ಸದಸ್ಯರು ದಯವಿಟ್ಟು ಇನ್ನು ಬೇರೆ ಯಾವುದಾದರೂ ಕ್ಲಬ್ಬಿನ ಸದಸ್ಯರು, ಆಫೀಸ್ ಬೇರರ್ಸ್ ಅಥವಾ ಯಾವುದೇ ರೀತಿಯಾದ ಮೆಂಬರ್ಸ್ ಇಲ್ಲಿದ್ದರೂ ದಯವಿಟ್ಟು ಯಾರದಾದರೂ ಅರುಣ್ ಡಿಸೋಜ, ಪೆರ್ಮನ್ನೂರು ಕ್ಲಬ್ಬಿನ ಅರುಣ್ ಡಿಸೋಜ ದಯವಿಟ್ಟು ಯಾರದಾದರೂ ಹೆಸರು ಇಲ್ಲಿದ್ದು ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ಕ್ಷಮೆಯಾಗಿಸುತ್ತೇನೆ. ಆದರೆ ಬೇರೆ ಯಾವುದಾದರೂ ಕ್ಲಬ್ಬಿನ ಸದಸ್ಯರು ಇದ್ದಲ್ಲಿ ದಯವಿಟ್ಟು ವೇದಿಕೆಯ ಮೇಲೆ ಬಂದು ಹೂವಿನ ಗೌರವವನ್ನು ತಗೊಳ್ಬೇಕು. ರೋಹನ್ ರಾವ್, ಬೇರೆ ಯಾವುದಾದರೂ ಕ್ಲಬ್ಬಿನ ಲಯನ್ಸ್ ಕ್ಲಬ್ಬಿನ ಸದಸ್ಯರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಉಪಸ್ಥಿತರಿದ್ದಲ್ಲಿ ದಯವಿಟ್ಟು ವೇದಿಕೆಯ ಮೇಲೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಅತ್ಯಂತ ಸಮರ್ಪಕವಾಗಿ ಮಾಜಿ ಸೈನಿಕರು ಗಿರೀಶ್ ರಾವ್ ಇವರು ಕೂಡ ಬರಬೇಕು. ಇಂದಿನ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಸಮರ್ಪಕವಾಗಿ ನಿರ್ವಹಿಸಿ ಅದರ ಸಂಪೂರ್ಣ ಮಾರ್ಗವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತಹ ವಿದ್ಯಾಧರ್ ಶೆಟ್ಟಿ ಇವರು ಕೂಡ ದಯವಿಟ್ಟು ಹೊಸಕುರಲ್ ಇದರ ನಿರ್ದೇಶಕರಾದಂತಹ ವಿದ್ಯಾಧರ್ ಶೆಟ್ಟಿ ದಯವಿಟ್ಟು ಬಂದು ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಛೋಟಾ ಮಂಗಳೂರು ಕ್ಲಬ್ಬಿನ ಸದಸ್ಯರಾಗಿರುವಂತಹ ವಿದ್ಯಾಧರ್ ಅವರು ನಮಗೆ
ಫೋಟೋ ತೆಗೆಯುವಾಗ ಅವರು ಓಡ್ತಾರೆ. ಮಗದೊಮ್ಮೆ ಯಾರದ್ದಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ವೇದಿಕೆಯ ಮೇಲೆ ಬಂದು ಗೌರವವನ್ನು ಸ್ವೀಕರಿಸುತ್ತಾ ಎಂದು ಹೇಳುತ್ತಾ ಜೈ ಲಯನ್. ಆತ್ಮೀಯ ಬಂಧುಗಳೇ, ಇನ್ನು ಅಭಿನಂದನಾ ಮಾತುಗಳಿಗಾಗಿ ಅತ್ಯಂತ ಚುರುಕಿನ ಅಭಿನಂದನಾ ಮಾತುಗಳಿಗಾಗಿ ನಮ್ಮ ವಲಯ ಅಧ್ಯಕ್ಷರು ಲಯನ್ ಜೆಸಿಂತಾ ಮೆಂಡೋನ್ಸ. ಲಯನ್ಸ್ ಬಂಧುಗಳಲ್ಲಿ ಸೂಚನೆ, ಇದೀಗ ಜೆಸಿಂತಾ ಮೆಂಡೋನ್ಸ. Good evening, Issuing Officer, distinguished guests, dignitaries on of the day, fellow Lions, Leos and dear friends. It is with great joy and gratitude that I stand before you today on this special occasion. We are gathered not only to celebrate the journey of our beloved Lions Club Chota Mangalore, but also to honor those who have contributed to its success and to welcome fresh energy into our family. Thank you, Installing Officer, for gracing our event with your presence and for conducting the ceremony with such dignity and professionalism. Your guidance and inspiring words have added great value to this special occasion. We are truly grateful for your time, support and encouragement. Let us express our heartfelt felicitation and appreciation to our outgoing PSCs who have been the pillars of Lions Club Chota Mangalore. Your commitment, leadership and selfless service have helped shape this organization into what is it today. Though even challenges and every success, you stood strong, leading by example and leaving behind a legacy of dedication and teamwork. On behalf of all of us, we extend a sincere thanks to each and every one of you. With equal excitement, let me extend a warm and heartfelt welcome to the upcoming PSCs. You have chosen to be a part of vibrant and dedicated group. Your fresh ideas, energy and enthusiasm are most welcome and most needed. As you embark on this new journey with us, we look forward to your participation and your passion for taking Lions Club Chota Mangalore to a greater heights. Thank you once again for all your trust and support. Long live Lionism. Thank you. ವಂದನೆಗಳು. ಲಯನ್ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ವಂದನಾರ್ಪಣೆ ನಮ್ಮ ನೂತನ ಕಾರ್ಯದರ್ಶಿ ಲಯನ್ ಕಮಲಗೌಡ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಇಂದು ಈ ಪುಣ್ಯಗಳಿಗೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಯಾಗಿ ಮಾಡಬೇಕಾದ್ರೆ ನಾವು ಎಲ್ಲರೂ ಸಹಭಾಗಿಗಳು ಅಂತ ಹೇಳ್ತಾ ಒಂದು ನುಡಿಯನ್ನು ಹೇಳ್ತಾ ಇದ್ದೇನೆ. ನಾನು ನನ್ನದು ಎನ್ನುವರು ಕೆಲವರು, ನಾವು ನಮ್ಮದು ಎನ್ನುವರು ಹಲವರು. ನಾನು ನನ್ನದು ಎನ್ನುವರು ಸೋಲುವರು ಕೊನೆಗೆ, ನಾವು ನನ್ನವರು ಎನ್ನುವರು ನಗುವ ಸೂಸುವರು ಗೆಲುವಿಗೆ. ಪ್ರಾಯಶಃ ಈ ಒಂದು ನುಡಿ ನಮ್ಮೆಲ್ಲರಿಗೂ ಸಂದಾಯ ಆಗ್ತದಂತ ನನ್ನ ಅನಿಸಿಕೆ. ಕೊನೆಯ ಭಾಗದಲ್ಲಿ ಈ ಸಂದಾಯದ ಒಂದು ಅರ್ಪಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಇಂದು ನಮ್ಮ ಈ ಕಾರ್ಯಕ್ರಮದ ಇನ್ಸ್ಟಲೇಷನ್ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗಣ್ಯರಾದ ಲಯನ್ ಶ್ರೀ ವೆಂಕಟೇಶ್ ಹೆಬ್ಬಾರ್ ಇವರಿಗೆ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಅವರ ಜೊತೆಯಲ್ಲಿ ನಮ್ಮ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಮತಿ ಪ್ರತಿಭಾ ವೆಂಕಟೇಶ್ ಹೆಬ್ಬಾರ್. ಇವರಿಗೂ ನಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವಲಯಾಧಿಕಾರಿಯಾಗಿ ಯಾವಾಗಲೂ ನಗುಮುಖ ನಗುಮುಖ ನಗುಮುಖ
ಚುಟಿ ಚುಟಿ ಚಾಕೆತ್ತೆ ಅಂತ ಹೆಸರೆತ್ತಿದಂಥ ನಮ್ಮ ಜೆಸಿಂತಾ ಮೆಂಡೋನ್ಸಾ, ಲಯನ್ ಜೆಸಿಂತಾ ಮೆಂಡೋಸಾ ಪುನರುಚ್ಚರಿಸ್ತಾ ಇದ್ದೇನೆ. ಇವರಿಗೂ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ರೀಜನ್ ಚೇರ್ಮನ್ ಆಗಿ ನಮ್ಮ ಹೇಳಲಿಕ್ಕೆ ಇಲ್ಲ, ಮಾತೆ ಬಂಗಾರ ಅಂತ ಹೇಳುವಂಥ ನುಡಿಗಳನ್ನು ಪಾಲಿಸ್ತಾ ಬಂದವರು ನಗುಮುಖದ ಮಲ್ಲಿಕಾ ಭಂಡಾರಿ ಅವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. 2024-25ನೇ ಸಾಲಿನ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ನಮ್ಮ ಲಯನ್ ಭಾನುಮತಿ ಮೇಡಮ್ರವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಹಾಗೆ ಈ ಕಾರ್ಯಕ್ರಮದ ರೂವಾರಿಯಾಗಿ ಅಂತಲೂ ಹೇಳ್ಬೋದು, ಮುನ್ನಡೆಸುವ ಒಬ್ಬ ಏಕೈಕ ವ್ಯಕ್ತಿ ಅಂತಲೂ ಹೇಳ್ಬೋದು, ಹಾಗೂ ಎಲ್ಲವನ್ನು ಪಾಲಿಸಿಕೊಂಡು ಬಂದಂತಹ ಒಬ್ಬ ಧೀಮಂತ ವ್ಯಕ್ತಿಯಾದ ಶ್ರೀಮಾನ್ ಲಯನ್ ನಿಶಾಂತ್ ಶೆಟ್ಟಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಕೋಶಾಧಿಕಾರಿಗಳಾಗಿ ಇಂದಿನ ಕೋಶವನ್ನು ತುಂಬುತ್ತಾ ಬಂದವರು ಶ್ರೀಮತಿ ಉಷಾ ರಾಮಚಂದ್ರ. ಇವರನ್ನು ಕೇಳಲಿಕ್ಕೆ ಇಲ್ಲ, ಎಲ್ಲಿ ಹೋದರೂ ಕೂಡ ಇವರು ಎಲ್ಲರ ಜೊತೆಗೂಡಿ ಮಾತನಾಡಿ ಏನಾರು ಆಕರ್ಷಣೆ ಮಾಡಿ ಇದರೊಳಗೆ ಕೋಶವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಒಬ್ಬ ವ್ಯಕ್ತಿ ಪುಕ್ಸಟೆ ಸನ್ಮಾನಗಳನ್ನು ಪಡೀಲಿಕ್ಕೆ ಆಗುವುದಿಲ್ಲ, ಏನಾದರೂ ಒಂದು ಸಾಧನೆಯನ್ನು ಮಾಡಲೇಬೇಕು. ಅಂತಹ ಸಾಧನೆಗಳು ಮಾಡಿದ ಪಂಚಮುಖಿಗಳು ನಮ್ಮ ಎದುರಿನಲ್ಲಿ ಇವತ್ತು ಸನ್ಮಾನವನ್ನು ಸ್ವೀಕರಿಸುತ್ತಾರೆ. ಹಿರಿಯರಾದ ಸುಹಾಸಿನಿ ಬಬ್ಬುಕಟ್ಟೆ ಇವರು ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ಮುಂದಿನ ಆ ಮಕ್ಕಳು ನಮ್ಮೆಲ್ಲರ ಒಂದು ಪೀಳಿಗೆಯನ್ನು ಮುನ್ನಡೆಸುವವರಾಗಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇನ್ನು ಬೇರೆ ಬೇರೆ ಲಯನ್ಸಿನಿಂದ ಹೆಚ್ಚಾಗಿ ನನಗೆ ಪರಿಚಯ ಇರುವಂಥವರು ನಮ್ಮ ಕೊಣಾಜೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಮುಡಿಪು ಅವರ ಜೊತೆಗೂಡಿ ಬಂದಿದ್ದಾರೆ. ಇನ್ನು ಕೆಲವು ಲಯನ್ಸ್ನ ಪದಾಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಹಾಲನ್ನು ಬಿಟ್ಟುಕೊಟ್ಟಂತ, ಅದು ಈ ನಡುರಾತ್ರಿಯವರೆಗೆ ಬಿಟ್ಟುಕೊಟ್ಟು ಈ ಲೌಡ್ ಸ್ಪೀಕರ್ನ ಶಬ್ದವನ್ನು ಕೇಳಿಸಿಕೊಂಡ್ರು ಕೂಡ ಏನೂ ಕಿರಿಕಿರಿ ಅನಿಸದೆ ಶಾಂತತೆಯಿಂದ ಕೊಟ್ಟಿದ್ದಾರೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ. ಅವರೆಲ್ಲರಿಗೂ ನಮ್ಮ ಪರವಾಗಿ ಧನ್ಯವಾದಗಳು. ಬೊಗಸೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಹಸ್ತ ಕೂಡಿ ಬರಬೇಕಾಗ್ತದೆ. ಹಸ್ತ ಕೂಡಲಿಲ್ಲ ಆದರೆ ಅಲ್ಲಿ ಯಾವುದೇ ಸಂಸ್ಥೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಛೋಟಾ ಮಂಗಳೂರು ನೈ, ಛೋಟಾ ನೈ ಬಡಾ ಮಂಗಳೂರು, ಬಡಾ ಮಂಗಳೂರು ಕಾ ಏಕ್ ಪಾಸ್ ಹೇ ಇದು. ಆದ್ದರಿಂದ ಇದನ್ನು ಛೋಟವನ್ನು ತೆಗೆದು ಬಡ ಮಾಡಲಿಕ್ಕೆ ನಾವು ಎಲ್ಲರೂ ಸಹಕರಿಸಿದ್ದೀರಾ. ಎಲ್ಲ ಲಯನ್ಸ್ಗಳ ಹಸ್ತ ಇಲ್ಲಿ ಸೇರಿದೆ. ಅವರೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು.